ಎಲ್ಲರಿಗೂ ನಮಸ್ಕಾರ. ನಾವು ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಥಮವಾಗಿ ನಮ್ಮ ರುಕ್ಮಿಣಿ ಅಂತ ಒಂದು ಪ್ರಾರ್ಥನೆಯಿಂದ ಶುರು ಮಾಡುತ್ತಾರೆ. ರುಕ್ಮಿಣಿಯವರು. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ಸಕಲ ಕಾರ್ಯ ವಿಜಯೀ ಭವ. ಗಜಮುಖ ನಿನ್ನ ಪಾದವ ನೇನೆಯುವೆ. ಗಜಮುಖ ನಿನ್ನ ಪಾದವ ನೇನೆಯುವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ. ಮೂಷಿಕ ವಾಹನ ಮೋದಕ ಹಸ್ತ. ಚಾಮರ ಕರ್ಣ ವಿಡಂಬಿತ ಸೂತ್ರ. ವಾಮನ ರೂಪ ಮಹೇಶ್ವರ ಪುತ್ರ. ವಾಮನ ರೂಪ ಮಹೇಶ್ವರ ಪುತ್ರ. ವಿಘ್ನ ವಿನಾಯಕ ಪಾದ ನಮಸ್ತೆ 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 ನಮಃ. ವಿಘ್ನ ವಿನಾಯಕ ಪಾದ ನಮಸ್ತೆ 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 ನಮಃ. ಯಾ ಕುಂದೇಂದು ತುಷಾರಹಾರಧವಳ. ಯಾ ಶುಭ್ರವಸ್ತ್ರಾನ್ವಿತಾ. ಯಾ ವೀಣಾವರದಂಡ ಮಂಡಿತಕರ. ಯಾ ಶ್ವೇತ ಪದ್ಮಾಸನ. ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿವಿ. ದೇವೈ ಸದಾ ಪೂಜಿತಾ. ಸಾ ಮಾಂ ಪಾತು ಸರಸ್ವತೀ ಭಗವತಿ. ನಿಶೇಷ ಜಾಡ್ಯಾವ ಸರಸ್ವತೀ ಭಗವತಿ. ನಿಶೇಷ ಜಾಡ್ಯಾವ. ಧನ್ಯವಾದಗಳು ರುಕ್ಮಿಣಿ ಅಕ್ಕ. ಇಂದು ನಾವು ನಮ್ಮ ತಂದೆ ಡಾಕ್ಟರ್ ಜಿ ನಾರಾಯಣ ಅವರ ವೈಕುಂಠ ಸಮಾರಂಭ ಹಾಗೂ ಶ್ರದ್ಧಾಂಜಲಿಗಾಗಿ ನಾವು ಒಟ್ಟುಗೂಡಿದ್ದೇವೆ. ಅವರು ಜುಲೈ 20 ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿ ಪರಿಪೂರ್ಣ ಜೀವನವನ್ನು ಸಾಗಿದರು. ನಾನು ಹಿಂದೆ ತಿರುಗಿ ನೋಡುವಾಗ ನನ್ನ ತಂದೆ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಇಳಿಯಾರು ಎಂಬ ಚಿಕ್ಕ ಹಳ್ಳಿಯಿಂದ ಬಂದವರು. 1 ವರ್ಷ ವಯಸ್ಸಾಗುವ ಮೊದಲೇ ಅವರು ಅವರ ತಾಯಿಯನ್ನು ಕಳೆದುಕೊಂಡರು. ಆದರೆ ಈ ಕಷ್ಟದಲ್ಲೂ ಎದ್ದು ನಿಂತು ಜೀವನದಲ್ಲಿ ಸಾರ್ಥಕ ಜೀವನ ನಡೆಸಿದರು. ಅವರ ಬಗ್ಗೆ ಹೇಳಬೇಕಂದ್ರೆ, ಅವರು ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಸೀನಿಯರ್ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸಿದರು. ಅವರು ಫುಲ್ಬ್ರೈಟ್ ಸ್ಕಾಲರ್ ಆಗಿ ಕೂಡ ಆಗಿದ್ದರು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರಿಂದ ವರ್ಷದ ವಿಜ್ಞಾನಿ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿದರು. ಅವರು ತಮ್ಮ ಮಧ್ಯಮ ವಯಸ್ಸಿನಲ್ಲಿ PhDಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು
ಮತ್ತು 4 ಪುಸ್ತಕಗಳ ಲೇಖಕರಾಗಿದ್ದರು. ಅವರ ವ್ಯಕ್ತಿತ್ವ ನೋಡುತ್ತಿದ್ದರೆ ಅವರು ನಮ್ಮ ಚಿಕ್ಕದಿರುವಾಗ ನೆನಪಾಗುತ್ತದೆ. ಅವರು ಸ್ವಲ್ಪ ನಮಗೆ ಅವರ ಬಗ್ಗೆ ಭಯ ಇತ್ತು. ಅವರು ಈಗಿನ ಶಬ್ದದಲ್ಲಿ ಸ್ಟ್ರಿಕ್ಟ್ ಪೇರೆಂಟ್ ಅಂತ ಏನು ಹೇಳ್ತೇವೆ ಹಾಗಿದ್ದರು. ಆದರೆ ಕಾಲಾಂತರದಲ್ಲಿ ಅವರಲ್ಲಿ ತುಂಬ ಬದಲಾವಣೆ ಕಂಡುಕೊಂಡಿತ್ತು. ಅವರು ಹೆಚ್ಚು ಮುಕ್ತ, ಹೆಚ್ಚು ಸ್ನೇಹಪರ ಮತ್ತು ತನ್ನ ಮೊಮ್ಮಕ್ಕಳೊಂದಿಗೆ ಸಮಯ ಕಳೆಯಲು ಹೆಚ್ಚು ಉತ್ಸುಕರಾಗಿದ್ದರು. ಅವರು ಇನ್ನೊಬ್ಬರು ಗೌರವಿಸುವ ವ್ಯಕ್ತಿ ಅಂದರೆ ಅವರ ಅಳಿಯ ಶಶಿಧರ್. ಅನೇಕ ಬಾರಿ ನಾವು ಅಪ್ಪನಿಂದ ಒಪ್ಪಿಗೆ ಪಡೆಯಬೇಕಾದರೆ ಒಂದು ಮೊಮ್ಮಕ್ಕಳು ಪ್ರಣವ್ ಅಥವಾ ಕಸ್ತೂರಿ ಅಥವಾ ಶಶಿಧರಿಂದ ಅವರ ಹತ್ರ ಕೇಳಿ ಒಪ್ಪಿಗೆ ಪಡೆದಿದ್ದರು. ನನ್ನ ತಂದೆ ಅವರ ಮಾರ್ಗದಲ್ಲಿ, ಅವರ ನೆಲೆ ಮತ್ತು ನುಡಿಯಲ್ಲಿ ಸರಳವಾಗಿದ್ದರು. ಅದಕ್ಕೆ ಬಹುಶಃ ಕೆಲವೊಮ್ಮೆ ನನಗೆ ಅನಿಸುತ್ತದೆ ಅವರನ್ನು ಅರ್ಥ ಮಾಡಿಕೊಳ್ಳಲು ಜನರಿಗೆ ಸಮಯ ಬೇಕಾಗುತ್ತಿತ್ತು. ಆದರೆ ಅವರು ಯಾವಾಗಲೂ ಪ್ರತಿಯೊಬ್ಬರ ಯೋಗಕ್ಷೇಮ ನೋಡುತ್ತಿದ್ದರು. ಅದು ನಮ್ಮ ಸೇವಕಿಯ ಶಾಲಾ ಅಭ್ಯಾಸಕ್ಕೆ ಹಣ ಹೊಂದಿಸಲು ಅಥವಾ ಯಾವುದಾದ್ರೂ ಸಿಬ್ಬಂದಿ ಅಥವಾ ಬಂಧುಗಳಿಗೆ ಪ್ರೊಫೆಷನಲ್ ಅಡ್ವೈಸ್ ಬೇಕಿದ್ದರೆ ಅವರು ಯಾವಾಗಲೂ ಸಿದ್ಧರಾಗಿದ್ದರು. ಇನ್ನೊಂದು ಅವರ ವಿಶೇಷತೆ ಅಂದರೆ ಅವರು ಪ್ರಕೃತಿಯ ಬಗ್ಗೆ ತುಂಬ ಆಸಕ್ತಿ ಇದ್ದವರು. ಅವರ ಹಿತ್ತಲಿನಲ್ಲೇ ಒಂದು ಸಣ್ಣ ತೋಟ ಮಾಡಿದರು. ಅದರಲ್ಲಿ ತೆಂಗು, ಮಾವು, ಹಲಸು, ಪನ್ನೀರ್ ಹಣ್ಣು, ಚಿಕ್ಕು ಇತ್ಯಾದಿ ಹಣ್ಣುಗಳನ್ನು ಬೆಳೆಸುತ್ತಿದ್ದರು. ಆ ಗಿಡದಿಂದ ಹೂವಿನಿಂದ ಹಣ್ಣಾಗುವವರಿಗೆ ಅವರಿಗೆ ಒಂದು ಸಂತೋಷ ಆಗ್ತಿತ್ತು. ದಿವಸಾಗಲೂ ತೋಟಕ್ಕೆ ಹೋಗಿ ನೋಡುವುದು, 1-2 ಗಂಟೆ ಅಲ್ಲೇ ಕಳೆದಿದ್ದರು. ಆ ಹಣ್ಣು ಆದ ಮೇಲೆ ಅದನ್ನ ಎಲ್ಲ ಬಂದು ಮಿತ್ರರಿಗೆ ಹಂಚುವುದು ಅವರಿಗೆ ತುಂಬಾ ಸಂತೋಷವಾಗಿತ್ತು. ಅವರು 92 ವರ್ಷ ದಾಟಿದರೂ ಅವರ ಮನಸ್ಸು ತುಂಬಾ ಚುರುಕಾಗಿತ್ತು. ನನಗೆ ನೆನಪಿದೆ, ಅವರು ಹೋಗುವ 1 ದಿನ ಮೊದಲು ನನಗೆ ತುಂಬಾ ರಿಲೆವೆಂಟ್ ಕ್ವೆಶ್ಚನ್ ಅಂತ ನಾವೇನು ಇಂಗ್ಲಿಷಲ್ಲಿ ಹೇಳ್ತೇವೋ ಆ ಥರ ಪ್ರಶ್ನೆಗಳು ಕೇಳಿದರು. ನಿನ್ನ ಕಾಲು ಹೇಗಿದೆ, ನೀನು ಮದ್ದು ತಗೊಳ್ತಾ ಇದೆಯಾ? ಜಸ್ಟ್ ಹೋಗು 1 ದಿವಸ ಮೊದಲು ಅವರ ಮೊಮ್ಮಕ್ಕಳೊಟ್ಟಿಗೆ ವಿಡಿಯೋ ಕಾಲಿನಲ್ಲಿ ಮಾತಾಡಿ, ಪ್ರಣವ್ ನೀ ಯಾವಾಗ ಬರುವುದು, ಕಸ್ತೂರಿ ನೀ ಆಸ್ಪತ್ರೆಗೆ ಹೋಗುದಿಲ್ವಾ ಅಂತ ಪ್ರಶ್ನೆಗಳು ಕೇಳಿದ್ದುಂಟು. ಅದಕ್ಕೆ ನಾವು ಅವರ ಉಪಸ್ಥಿತಿ ಎಷ್ಟು ಬಗ್ಗಿಕೊಂಡಿದೆ ಅಂದರೆ ಅವರು ಇಲ್ಲ ಎನ್ನುವುದು ನಂಬಲು ಕಷ್ಟವಾಗುತ್ತದೆ. ಆದರೆ ಅವರ ಸ್ಮರಣ ನಮ್ಮಲ್ಲಿ ಯಾವಾಗಲೂ ಇರುತ್ತದೆ. ಅವರ ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಜೀವನ ನಡೆಸುತ್ತೇನೆ ಎಂದು ನಂಬಿಕೆ ನನಗೆ ಇದೆ. ಧನ್ಯವಾದಗಳು. ಈಗ ಅವರ ಮೊಮ್ಮಗಳು ಡಾಕ್ಟರ್ PM ಕಸ್ತೂರಿ ರಾವ್ ಅವಳ ಅಜ್ಜನಿಗೆ ಒಂದು ಪತ್ರ ಬರೆದಿದ್ದಾಳೆ. ಅದನ್ನು ಓದಿ ಹೇಳುತ್ತಾಳೆ. Letter to my dearest Ajja. Dearest Ajja, I never imagined that a day like this would come where we would have to communicate via letter. It's been a fortnight since you left us, but the void never seems to fade. As you usually used to cajole me to write by saying, Kasturi, why don't you write, I say. I today wish that I could write as well as you if I had listened to you then. You were and are such an integral part of our life that it feels almost impossible to move ahead. But again, we are reminded of your words, life must go on. Your favorite quote was, never aim for perfection. Life is nothing but a continuous series of small imperfections which make it livable. This quote has stayed with me as long as I can remember. Bantering with you had its shares of highs and lows. Our bittersweet arguments used to range across diverse topics of politics, finance, healthcare, religion and so on. We used to argue on and on, but finally you would come to side with me as I would threaten to cut short our argument and go home to my parents if you wouldn't agree with my point of view. I still remember vividly how excited you used to be to celebrate Ganesh Chaturthi with Pranav and me when we were kids.
Though Anna used to create a mud version of Ganesh Murthy which wouldn't resemble Ganpati in any way, he would always encourage us by buying and providing all the raw materials. This tradition would continue year after year till a tiny weeny bit of resemblance to the real Lord Ganesh emerged. To you it was not the festival or the rituals. It was that as kids we should be able to get our hands dirty and exercise our creativity. You always looked at ways to make us happy. Some of the most joyous moments was when you would make pani puris that we could have by the dozen. While you were the main chef, Anna and I were your assistants. I'm sure many of us assembled here were fortunate to have tasted some very interesting, innovative items and were a part of the glorious moments spent with my dear Ajja. Phew, this reminds me you were also a tough taskmaster. You would keep egging us to keep going till we succeed. That reminds me of the time when I first learned how to ride a bicycle. Though I was a little shaky and a fussy learner, you ensured that I would have to learn the bicycle no matter what. After much tears and a few bruises, I was able to ride across the lanes of 1270 Housing Board in our locality. I think one of the happiest moments with you was when I got into the medical stream. You were so happy and jubilant about this that as a young kid, I never fully could understand your joy. You used to proudly tell anyone who asked, "Nan Mommaglu Kasturi, Bangalore Medical College and MBBS ಮಾಡ್ತಾ ಇದ್ದಾರೆ." A few years later, you were prouder still when I got into my MD with pediatrics and specialization. To celebrate this happy moment, you gifted me a homegrown red hibiscus flower, a box of hot Bakreshan Nagar Gundappa Hotel jalebi, and a blank check. On the latter, I could see a hint of anxiety about how much I would fill the check for. Now looking back, I realized how blessed I was to have celebrated such joyous moments with you. All kinds of grandiose gifts would pale in comparison to the honest love that you always had towards me. You were always interested with the cases that I dealt with in the hospital. Now in hindsight, I do admire your interest in the science of things and also about human relationships. I treasure the time where I would spend time chatting with you on my experiences in the hospital. There are a zillion memories with you that I could go on and on, which show how much of a principled and great man you were. I'm truly grateful that both Pranavanna and me could spend almost 3 decades basking in your care, love and affection. For us, you will continue to live on through your memories. I'm sure you will continue to be our guiding light as we wade into this journey of life. Thank you, Ajja, for being there for all of us. Signing off, your dearest granddaughter, Kasturi. ಧನ್ಯವಾದಗಳು ಕಸ್ತೂರಿ. ಈಗ ಪ್ರಣವ್ ಅವರ ಮೊಮ್ಮಗ ಒಂದು 4 ಮಾತನ್ನು ಹಂಚಿಕೊಳ್ತಾರೆ. ಕಸ್ತೂರಿ ಮತ್ತು ನಾನು ಬೆಳೆಯುವಾಗ ಶಾಲೆ ಕಾಲೇಜಿಗೆ ಹೋಗುವಾಗ ಅಜ್ಜರ ನಮ್ಮ ಅಡ್ಡ ಆಗಿತ್ತು. My earliest emotions associated with Ajja were not positive ones. As a 4 or 5-year-old boy, I like the cool, clean comfort of indoors. And every moment with Ajja was the absolute opposite, because for some God-forsaken reason, he would take me out to his garden where I involved me in some digging and there would be mud all over it, like that. Adildidre we would be going in some crowded BMTC bus to Vijayanagar, and I'd have to share the seat with some stranger, not a fan. ಯಾಕಪ್ಪ ಬೇಕು ಇದಲ್ಲ ಅಂತ ನಂಗೆ ಅವಾಗ ಅನಿಸ್ತಿತ್ತು. ನಮ್ಮಿಬ್ರಿಗೆ ಅನಿಸ್ತಿತ್ತು ತುಂಬ ಸ್ಟ್ರಿಕ್ಟ್ ಇಲ್ಲ ಅಜ್ಜ ಅಂತ ಅವಾಗ. ಲೈಕ್ ನಂಗೆ ನೆನಪಿದೆ ಒಂದ್ಸಲ ಕ್ರಿಕೆಟ್ ಆಡುವಾಗ ಗರಾಜ್ ಒಂದು ವಿಂಡೋ ಹೊಡೆದೋಗಿ ನಾವು ಅವ್ರಿಗೆ ಹೇಳಿರಲಿಲ್ಲ. ಥಾಟ್ ಐಲ್ ಗೆಟ್ ಅವೇ ವಿತ್ ಇಟ್. We found out he was very angry and ತುಂಬ ಬೈದು ಕಿವಿ ತಿಪ್ಪಿದ್ದು ನಿನ್ನೆ ತಿಪ್ಪಿದಾಗಿದೆ ನೆನಪಿದೆ. And we also realized that he was very rigid. Like, under once you accept some plan, make some plan with Ajja, there is no going back. So, ಯಾವುದು ಜೋಶಲ್ಲಿ ಯಾವುದು ಸಮ್ಮರ್ ಹಾಲಿಡೇಸಲ್ಲಿ ನಾನು ಯೋಗ ಮಾಡೋಣ ಅಂತ ಹೊರಟಿಗೆ ಒಂದು ಪ್ಲಾನ್ ಮಾಡಿ ತುಂಬಾನೇ ರಿಗ್ರೆಟ್ ಮಾಡಿದ್ದೆ.
ಯಾಕಂದ್ರೆ ಪ್ರತಿ ದಿವಸ 6 ಗಂಟೆ 6:15 ಅವರು ನಾವು 7:15 ಕಾಯ್ದೆ ಹೇಗಾರು ಎಬ್ಸಿ 4-5 ಸೂರ್ಯ ನಮಸ್ಕಾರ ಮಾಡಿಸಿದ್ರು ನಮ್ಮಿಂದ. ಸೊ ತುಂಬಾ ಸ್ಟ್ರಿಕ್ಟ್ ಅಂತ ಅನಿಸ್ತು ಇನಿಷಿಯಲಿ, ಬಟ್ ಐ ಡೋಂಟ್ ನೋ ಹೇಗೆ ನಿಧಾನ ಬದಲಾಯ್ತು ನಮ್ಮ ಈಕ್ವೇಶನ್. ಯಾಕಂದ್ರೆ slowly as we started growing older, we saw the intention behind some of his actions and opinions. The reason he would always, find himself in mud is that he genuinely loved being in nature. He was curious about everything that happens in his garden, scientifically trying to understand. I remember there was this time ಶಾಲೆಯಿಂದ ಬಂದು ಕೋಣೆ ನೋಡ್ತೀವಿ, ಅರ್ಧ ಕೋಣೆ ಗೋಣಿ ಚೀಲ ಸ್ವಲ್ಪ ಕೊಳ್ತೋಗಿರೋ ವಾಸನೆ ಬರ್ತಾ ಇದೆ. Turns out he's trying to grow some mushrooms under different experimental conditions. So it's very fascinating to sort of see him try out all these things growing up, and it explains a lot of the love that we have for nature now. Even those crowded BMTC bus rides made sense, because how else will you go to Vijayanagara Library and read 4 or 5 newspapers every day? And every trip to the library unlocked something new for us. Like our appreciation of books, I think, started from there. And even over time, we somewhat understood Ajja's fascination with markets. He grew up very frugally, and he just wouldn't accept having less of an experience. So one time only we were lab rats for this sweet that he was inventing. So groundnuts in the sweet ಮಾಡಿದ್ರು, because it's economical and also very protein rich, with something that our nation needs. And we went through a few batches of that. ಊರಿಗೆಲ್ಲ ತಗೊಂಡೋಗಿ ಕೊಟ್ಟಾಗ ಕಾಮನ್ ಫೀಡ್ಬ್ಯಾಕ್ ಏನಿದೆ, ತುಂಬ ಚೆನ್ನಾಗಿದೆ ರೆಸಿಪಿ, ಇಟ್ಸ್ ವೆರಿ ಇನೋವೇಟಿವ್, ಬಟ್ ಕಡಲೆಕಾಯಿ ಬದಲು ಗೋಡಂಬಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ that sort of underscores how he always tried to do more with less, and live the fullest experience possible. It's only when I think I entered the workforce did I realize how special and unique Ajja was, because for all the things that he achieved professionally, he retained this core sense of humility to see and treat everyone equally. He didn't seek status. He saw no status, and the only thing he was curious about was your original thoughts and experiences. So for both of us, it's been a blessing growing up around you. And thank you, Ajja. ಥ್ಯಾಂಕ್ ಯು ಪ್ರಣವ್. ನಮ್ಮ ತಂದೆ ನಿವೃತ್ತರಾದಾಗ ಡಾಕ್ಟರ್ ಎಸ್ ಮುರಳೀಧರ್ ಅವರು ಚಾರ್ಜ್ ತಗೊಂಡ್ರು. ಅವರಿಗೆ ನಮ್ಮ ತಂದೆ ನಿಧನ ವಿಷಯ ತಿಳಿದಾಗ ಅವರು ಒಂದು ಸಣ್ಣ ಸುಂದರವಾದ ಕವನ ಬರೆದಿದ್ದಾರೆ. ಅದು ನನ್ನ ತಂಗಿ ಮೀನಾ ಬರೆದು ಓದಿ ತೋರಿಸ್ತಾರೆ. Dr. D.J. Narayana, born in South Canara, growing up with its rich culture and tradition, educated at Mysore and Banaras, spent life with Netrapalli, Kaveri and the Ganges. A lively, bespectacled man with piercing eyes, in an unassuming attire, fond of Banaras Palm, punctually reaches office daily, waiting at the entrance of Knowledge Center, with the Economic Times in hand, fond of economics with fiscal prudence, a man of sharp wits, with incisive words, candid in criticism,
devoted to duty, dedicated to the profession, proud to be an information professional. Economic in expression, fair in approach, righteousness embedded in his psyche, dared to defend his ideas, construed otherwise by the environment. Autumn and spring at Pune, part summer at Bangalore, but the salubrious Bangalore climate balanced it. Fulbright embraced the scholar, admired as an accomplished professional, philosophical approach with oft-repeated "Chalta hai" with his right palm gesture, compassionate towards colleagues, treated all as peers, breaking the glass ceiling of hierarchy. On his last working day, he walked alone in the mango grove, requesting us not to accompany, left an indelible mark in us. Surely he touched the life of everyone. Dr. GJN dwells in the hearts of everyone. In the words of Adi Sankara, for every human being, it is Punarapi Jananam, Punarapi Maranam, pronounced to the great soul Dr. G.J. Narayana by Dr. S. Muralidhar. It's my honor to present this poem to you, written by Dr. S. Muralidhar. Thank you. ಧನ್ಯವಾದಗಳು ಲೀನಾ. ಈಗ ಅವರ ತುಂಬ ಆಪ್ತ ಮಿತ್ರರಾದ ಅಚ್ಯುತ್ ಮಾಮ ಮಾತಾಡಲು 2 ನಿಮಿಷ ಮಾತಾಡಲು ಕೇಳಿಕೊಳ್ಳುತ್ತೇನೆ. ನಾನು ಮತ್ತು ಜಿ ಜೆ ನಾರಾಯಣ ಅವರ ಸಂಬಂಧದ ಪ್ರಕಾರ ಹೇಳೋದಾದರೆ ಬಹಳ ಹಳೆಯ ಸಂಬಂಧ. 1945ರಿಂದ ಅವರ ಜೊತೆಯಲ್ಲಿ ಬೆಳೆದು ಮಾಡೋದು ಬಹಳ ಒಳ್ಳೆಯ ವ್ಯಕ್ತಿ. ಅದರಿಂದ ಆಗ್ತಾ ಇದೆ ವಿಶ್ವಾಸ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಧನ್ಯವಾದಗಳು ಅಚ್ಯುತ್ ಮಾಮ. ಈಗ ನಮ್ಮನೆಯಲ್ಲಿ ಇನ್ನೊಬ್ಬರು ವ್ಯಕ್ತಿ ಯಾವಾಗಲೂ ಮನೆಯವ್ರ ಥರಾನೇ ಬರ್ತಿದ್ರು. ನಮ್ಮ ತಂದೆಗೆ ಅವ್ರ ಬಗ್ಗೆ ತುಂಬಾನೇ ಪ್ರೀತಿ ವಾತ್ಸಲ್ಯ. ಅವರಿಬ್ಬರದ್ದು ಸಂಬಂಧ ಆದರೆ ಕೆಲವೊಮ್ಮೆ ಒಪ್ಪಿಗೆ ಆಗ್ತಿತ್ತು, ಕೆಲವೊಮ್ಮೆ ಚರ್ಚೆ ವಾಗ್ವಾದ ಎಲ್ಲ ನಡೀತಿತ್ತು. ಆದರೆ ಇಬ್ಬರು ಕೊನೆಗೆ ತುಂಬ ರಾಜಿಯಾಗಿ ಸ್ನೇಹಿತರಾಗಿ ಹೋಗ್ತಿದ್ರು. ಅವರು ರಘುನಾಥ್ ರೆಡ್ಡಿ ಅವರು ಅವರಲ್ಲಿ ಬಂದು 2 ಮಾತಾಡಲು ಕೇಳಿಕೊಳ್ಳುತ್ತೆ. ನನಗೆ ಜಿ ನಾರಾಯಣ್ ಪರಿಚಯ ಪೋಸ್ಟ್ ರಿಟೈರ್ಮೆಂಟ್ ಫೇಸಲ್ಲಿ ಆದದ್ದು. ಸೊ ಹಾಗಾಗಿ ನಮ್ಮದು ಒಂದು ಥರದ ಸ್ಪೆಷಲ್ ರಿಲೇಷನ್ಶಿಪ್. ಅವರು ಒಂದು ಥರದ ನನಗೆ ಅಫೆಕ್ಷನೇಟ್ ಅಂಕಲ್ ಆ್ಯಂಡ್ ಫ್ರೆಂಡ್ ಥರ. ಅಂದರೆ ಯು ವುಡ್ ನಾಟ್ ಫೈಂಡ್ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ಅಸ್. ಐ ವಾಸ್ 30 years younger. I continue to be 30 years younger. But he was always very generous, affectionate, and a good conversationalist. What did I like most with him? He did not carry his scholarship very seriously. You know, if he would interact with another person at his level, that was one good thing. Second, he had strong opinions, but he never imposed them on others. You know, he would always listen to what you say, more so when you do not subscribe to his views, but he would never criticize you. He always provided for the other, though he held fast to his very steady views. The other remarkable thing that I found in him was, though he led a life very different from the usual, because of his accomplishments, struggle, achievements, recognition, but yet he brought a very earthly touch to his post-retirement life. I have never seen anybody being so active. He pursued his interests, academic interests, he published his works,
He wrote even some essays which have not been published, but I had the privilege of reading them. And along with that, he was a very serious horticulturist. Not many of you know that some of the best mangroves in the city and in and around Bangalore were grown in his orchards. And some of the finest jackfruits were grown in his orchards. Okay, and he was a very serious horticulturist. It's not that he just planted a tree and watered it occasionally and it was left to itself. No, he would tend to it. He would buy fertilizers. He would do everything that a serious agriculturist would do. That I liked very much. That particular trait of his. And other thing is, despite his tall stature, he was a very considerate and affectionate man. In times of distress, he would reach out to you, and he was so considerate. Yeah, I cherish my association and pray, that the family gets the what should I say, the help and support from the Almighty. Thank you. ಥ್ಯಾಂಕ್ ಯು ಸರ್ ಫಾರ್ ಯೋರ್ ಕೈಂಡ್ ವರ್ಡ್ಸ್. ಈಗ ನಾನು ನಮ್ಮ ಪುಷ್ಪಕ್ಕನಿಗೆ ಒಂದೆರಡು ಮಾತಾಡಲು ಹೇಳ್ತೇನೆ. ನಮಸ್ಕಾರ. ನಮಗೆಲ್ಲ ತಿಳಿದಿರುವಂತೆ ಜಿ.ಜೆ. ಚಿಕ್ಕಪ್ಪ ನೇರ ನಡೆನುಡಿಯ ಅತ್ಯಂತ ಸರಳ. ತಾನು ನಂಬಿದ ವ್ಯಾಲ್ಯೂಸ್ಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳದೆ ತನ್ನದೇ ಪ್ರಿನ್ಸಿಪಲ್ ಪ್ರಕಾರ ಈ ವ್ಯವಸ್ಥೆಯಲ್ಲಿ ಬದುಕಿ ಗೆದ್ದ ಸಾಹಸ. ಅವರು ಒಳಗೊಂದು ಹೊರಗೊಂದು ಇಲ್ಲದ ಪಾರದರ್ಶಕ ವ್ಯಕ್ತಿತ್ವದ ಪ್ರಾಮಾಣಿಕ. ಕೇಂದ್ರ ಸರ್ಕಾರಿ ನೌಕರಿಯಲ್ಲಿ ಪೊಲೀಸ್ ಜೊತೆ ಕೆಲಸ ಮಾಡಿ ಅವರ ಪ್ರೀತಿ ಗೌರವ ಗಳಿಸಿದ ನಿಷ್ಠಾವಂತ ಉನ್ನತ ಅಧಿಕಾರಿ. ಈ ನಿಸ್ಪೃಹ ಎಫಿಷಿಯಂಟ್ ಸೇವೆಗೆ ಅಂದಿನ ಪ್ರಧಾನಮಂತ್ರಿಯ ಸೈಂಟಿಸ್ಟ್ ಆಫ್ ದ ಇಯರ್ ಪ್ರತಿಷ್ಠಿತ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಅವಾರ್ಡ್ಸ್ಗಳು ತಾವಾಗಿ ಹುಡುಕಿಕೊಂಡು ಬರುವಂತೆ ಮಾಡಿದ ಸಾಧನೆ. ನನ್ನಂತ ಅನೇಕರ ನೋವು ನಲಿವುಗಳನ್ನ ಆತ್ಮೀಯವಾಗಿ ಹಂಚಿಕೊಂಡು ಸೂಕ್ತ ಸಲಹೆಗಳನ್ನು ಕೊಡುತ್ತಿದ್ದ ಫ್ರೆಂಡ್, ಫಿಲಾಸಫರ್ ಮತ್ತು ಬೇರೆ. ಅವರ ಈ ಎಲ್ಲ ಸಾಧನೆಗಳಿಗೆ ತನ್ಮನದ ಸಂಪೂರ್ಣ ಸಹಕಾರ, ಬೆಂಬಲ ಕೊಟ್ಟಿದ್ದು ಪತ್ನಿ ವೇದು ಚಿಕ್ಕಮ್ಮ. ಈ ದಿಸೆಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ನುಂಗಿದ ಧೀರ ಮಹಿಳೆ ವೇದು ಚಿಕ್ಕಮ್ಮ ತನ್ನ ಹಾಸ್ಯ ಪ್ರಜ್ಞೆಯಿಂದ ಅಂತಹ ಸಂದರ್ಭಗಳನ್ನು ತಿಳಿಗೊಳಿಸುತ್ತಿದ್ದ ವಿವೇಕಿ. ಹಾಗೆಲ್ಲ ಚಿಕ್ಕಮ್ಮನೊಂದಿಗೆ ಮಕ್ಕಳ, ಮೊಮ್ಮಕ್ಕಳ ಅಮೂಲ್ಯ ಕಾಂಟ್ರಿಬ್ಯೂಷನ್ ಪಡೆದುಕೊಂಡ ಜಿ.ಜೆ. ಚಿಕ್ಕಪ್ಪ ನಿಜಕ್ಕೂ ಧನ್ಯ. ಅವರ ಅತಿ ಸ್ವಾಭಿಮಾನವಾಗಲಿ, ಸ್ವತಂತ್ರ ಥಿಂಕಿಂಗ್ ಆಗಲಿ ಕೆಲವೊಮ್ಮೆ ಸ್ಟಬನ್ ಅನಿಸಿದ್ರು ಆಗೆಲ್ಲ ಗಂಧದೊಂದಿಗೆ ಗುದ್ದಾಟ ತಪ್ಪಿಲ್ಲ ಅನಿಸ್ತಿದೆ. ನಮ್ಮ ನಿಮ್ಮ ನಡುವೆ ಇಷ್ಟು ಕಾಲ ಆಕ್ಟಿವ್ ಆಗಿ ಸ್ಪಂದಿಸುತ್ತಾ ಇದ್ದು ಕಾಲಿಗೆ ನಮಸ್ಕಾರ ಪಡೆಯಲು ನಿರಾಕರಿಸುತ್ತಿದ್ದ ಜಿ.ಜೆ. ಚಿಕ್ಕಪ್ಪ ಇಂದು ತಮ್ಮ ಅನೇಕ ಪುಸ್ತಕಗಳು ಹಂಚಿಕೊಂಡ ಇನ್ಸ್ಪೈರಿಂಗ್ ವಿಚಾರಗಳು, ಅನುಭವಗಳು, ಮೆರುಗು ಹಾಕುವಂತ ನೆನಪುಗಳು, ಅವರೇ ನೆಟ್ಟು ಬೆಳೆಸಿದ ಫಲಭರಿತ ಹಣ್ಣಿನ ಮರಗಳು ಈ ಮೂಲಕ ಅಚ್ಚರಿಯದ ಹೆಜ್ಜೆ ಗುರುತುಗಳನ್ನು ಉಳಿಸಿದ್ದಾರೆ. ಇಂಥ ತುಂಬು ಸಾರ್ಥಕ ಜೀವನ ನಡೆಸಿದ ನನ್ನ ಪ್ರೀತಿಯ ಚಿಕ್ಕಪ್ಪನಿಗೆ ನನ್ನ ಕೃತಜ್ಞತಾಪೂರ್ವಕ ನುಡಿನ. ಧನ್ಯವಾದಗಳು ಪುಷ್ಪಕ್ಕ. ಅವರು ಹೇಳಿದ ಮಾತಿನಲ್ಲಿ ಒಂದಂತೂ ತುಂಬಾನೇ ನಿಜ. ನಮ್ಮ ತಂದೆ ತುಂಬ ಸಾಧಕರಾದರು,
ಕೆಲವೊಂದು ಹೇಳಿದ ಹಾಗೆ ಸ್ವಲ್ಪ ರಿಜಿಡ್, ಸ್ವಲ್ಪ ಸ್ಟಬರ್ನ್ ಅವರದ್ದೇ ಒಂದು ಇತ್ತು. ಆದರೆ ನಮ್ಮ ಅಮ್ಮ 62 ವರ್ಷ ಅವರೊಟ್ಟಿಗೆ ಜೀವನ ಮಾಡಿ ಸಹಕರಿಸಿ ತುಂಬನೇ ದೊಡ್ಡ ಕೆಲಸ ಮಾಡಿದ್ದಾರೆ. ಈಗ ಇಲ್ಲಿ ಒಬ್ಬರು ಮೋರಾ ಪ್ರಕಾಶ್ ಅಂತ ನಮ್ಮ ತಂದೆ ಸಿಬ್ಬಂದಿ ಬಂದಿದ್ದಾರೆ. ಅವರ ಮಾತಾಡಲು ಕೇಳಿಕೊಳ್ಳುತ್ತೇನೆ, 2 ಮಾತಾಡಲು. ಎಲ್ಲರಿಗೂ ನಮಸ್ಕಾರ. ನಂದು ಡಾಕ್ಟರ್ ಡಿ ಕೆ ನಾರಾಯಣ ಅವರು ಸುಮಾರು 2.5 ದಶಕಗಳ ಪರಿಚಯ ಮತ್ತು ಸಂಬಂಧ ಕೂಡ ಇತ್ತು. ನನ್ನ ಜಾಸ್ತಿ ಅವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಸರಳತೆಗೆ ಒಂದು ಮೂರ್ತಿ ಅಂದರೆ ಅವರೇ. ನನಗೆ ಒಂಥರ ಪ್ರೇರಕ ಶಕ್ತಿನೂ ಆಗಿತ್ತು. ಸರಳತೆ ಅಂದರೆ ಹೇಗಿರಬೇಕು, ಏನು ಇದೆ ತಲೆಗಳಲ್ಲಿ ನಾವು ಹೇಗೆ ನಮ್ಮನ್ನೇ ಪ್ರೆಸೆಂಟ್ ಮಾಡಬೇಕು ಸರಳವಾಗಿ ಅನ್ನೋದ್ರ ಬಗ್ಗೆ ಅವರಿಂದ ತುಂಬ ತಿಳ್ಕೊಂಡಿದ್ದೆ. ಸುಮಾರು ವರ್ಷಗಳಿಂದ ಅವರಿಗೆ ಪುಸ್ತಕ ಬರೆಯೋ ಹವ್ಯಾಸ ಜಾಸ್ತಿ ಇತ್ತು. ಆವಾಗ ನಾನು ಒಂದು ಸೈಂಟಿಫಿಕ್ ಡಿಪಾರ್ಟ್ಮೆಂಟಲ್ಲಿದ್ದೆ, ಅವರು ಲೈಬ್ರರಿಲಿದ್ದರು. ನಾನು ಒಮ್ಮೆ ಕೇಳಲು ಕನ್ನಡದಲ್ಲಿ ಬರೀತಾ ಇದ್ದೀನಿ ಒಂದು ಪುಸ್ತಕನ, ಅದಕ್ಕೆ ಏನಾದರೂ ನೀನು ಟೈಪ್ ಮಾಡ್ಕೊಡೋಕ್ಕಾಗತ್ತಾ, ನಿನಗೆ ಕನ್ನಡ ಬರುತ್ತಾ ಅಂತಂದರು. ನಾನು ಹೇಳಿದೆ, ನಾನು ಕನ್ನಡ ಮಾಡ್ಕೊಡೋದಕ್ಕಿಂತ ನನ್ನ ಶ್ರೀಮತಿ ಆ್ಯಕ್ಚುಲಿ ರಾಜ್ಯ ಸರ್ಕಾರದ ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಳಿಗೆ ಪ್ರತಿಯೊಂದು ಕೆಲಸಗಳು ಕನ್ನಡದಲ್ಲಿ ಆಗ್ತಿರೋದ್ರಿಂದ ಹಾಗೆ ಹೇಳ್ತೀನಿ, ಹಾಗೆ ಮಾಡಿಕೊಡ್ತಾರೆ ಅಂದರು. ಈ ರೀತಿ ನಮ್ಮ ಸಂಬಂಧ ಬೆಳೆದು ಡಾಕ್ಟರ್ ಡಿ ಎನ್ನವರು ನಮ್ಮ ಮನೆಗೆ ಬರೋದು ತುಂಬ ಬರ್ತಾ ಇದ್ರು. ನಮ್ಮ ಶ್ರೀಮತಿಯವ್ರು ಕೇಳೋದಾಗೆಲ್ಲ ಅವ್ರು ಏನೇನು ಸಹಕಾರ ಬೇಕಿತ್ತು ಟೈಪ್ ಮಾಡ್ಕೊಡೋದ್ರಲ್ಲಿ, ಗ್ರಂಥಗಳನ್ನು ಮಾಡ್ಕೊಡೋದ್ರಲ್ಲಿ ಅವ್ರು ತುಂಬ ಸಹಾಯ ಮಾಡಿದ್ರು. ಹೀಗಾಗಿ ನಮ್ಮ ಮನೆಗೆ ಬಂದರೆ ಡಾಕ್ಟರ್ ಡಿ ಎನ್ನವರು ನನಗಿನ್ನೇ ಜಾಸ್ತಿ ನನ್ನ ಹೆಂಡತಿಯಿಂದ ನನ್ನ ಶ್ರೀಮತಿಯನ್ನು ತುಂಬ ಸಲಹೆಯಿಂದ ಇದ್ರು. ಅವ್ರಿಗೆ ಕೋಪ ಜಾಸ್ತಿ. ಅದೇ ನೇಚರ್ ಇರೋ ನಾನು ಸ್ವಲ್ಪ ಒಂದು ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತಾ ಇತ್ತು. ಆದರೂ ನನಗೆ ಅವರ ವ್ಯಕ್ತಿತ್ವ ತುಂಬ ಹಿಡಿಸಿತು. ಇದಾದ ನಂತರ 2000 ಇಸ್ವಿನಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಒಕಾಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಆಪರೇಷನ್ ಆಗಿತ್ತು. ಅವತ್ತಿನ ದಿನ ನಮ್ಮ ದುರದೃಷ್ಟ, ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಡೇಟ್ ಆಗೋಗ್ಬಿಟ್ಟು ಅವತ್ತಿನ ದಿನ ಎಲ್ಲ ಪೂರ್ತಿ ಬೆಂಗಳೂರಿನಲ್ಲಿ, ಇಡೀ ಬೆಂಗಳೂರಲ್ಲಿ ಸಂಚಾರ ಎಲ್ಲ ಸ್ತಬ್ಧವಾಗಿತ್ತು. ಅವತ್ತಿನ ದಿನ ಈ ಮನುಷ್ಯ ಬಸವೇಶ್ವರ ನಗರದಿಂದ ಒಕಾಟ್ ಹಾಸ್ಪಿಟಲ್ವರೆಗೂ ನಡ್ಕೊಂಡು ಬಂದು ನಮ್ಮನ್ನು ವಿಚಾರಿಸಿಕೊಂಡು, ನನ್ನ ಶ್ರೀಮತಿಯನ್ನು ವಿಚಾರಿಸಿಕೊಂಡು ಧನ ಸಹಾಯ ಮಾಡುವರು. ನಮಗೆ ಇಮಿಡಿಯೇಟ್ ತುರ್ತು ಪರಿಸ್ಥಿತಿ ಬೇಕಾಗಿತ್ತು, ಧನ ಸಹಾಯ ಮಾಡುವರು ನಮಗೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಶ್ರೀಮತಿಗೆ, ಅಮ್ಮ ಮೌನ ಪ್ರಕಾಶ್ ಬದುಕಿರ್ಬೇಕು ಅಂತ, ಅವ್ನು ಇನ್ನೂ ಎಷ್ಟೋ ಕೆಲಸಗಳು ಮಾಡೋದಾಗಿದೆ, ಅವ್ನು ಬದುಕಿರ್ಬೇಕು ಅಂತ ಹೇಳಿಬಿಟ್ಟು ಮತ್ತೆ ಅದೇ ರೀತಿ ವಾಪಸ್ಸು ಬಸವೇಶ್ವರವರೆಗೂ ನಡ್ಕೊಂಡು ಬಂದಿದ್ದಾರೆ. ಇಂಥ ಸರಳ ವ್ಯಕ್ತಿಯಿಂದ ನಾನು ನೋಡಿರಲಿಲ್ಲ, ನಾನು ಜನ್ಮದಲ್ಲೇ ನೋಡಿರಲಿಲ್ಲ. ನಮ್ಮ ಮನೆಗೆ ಬರೋರು, ನಮ್ಮ ಮನೆ ಚಾಮರಾಜಪೇಟೆಯಲ್ಲಿದ್ದವಾಗ ನಮ್ಮ ಮನೆಗೆ ಬರೋರು, ಮಕ್ಕಳ ಜೊತೆ ಆಟ ಆಡೋರು. ಈಗ ಒಂದು 10 ನಿಮಿಷದ ಮುಂಚೆ ನನ್ನ ಮಗ ಫೋನ್ ಮಾಡಿದ್ದ, ಎಲ್ಲಿದ್ದೀರಾ ಅಣ್ಣ ಅಂತಂದ. ಅದಕ್ಕೆ ನೋಡಿದ್ರೆ ಈ ಥರ ಬಂದಿದ್ದೀನಪ್ಪ ಅಂದರೆ, ಓಹೋ ನಂದು ಒಂದು ಕನ್ಸರ್ನ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ನನ್ನ ಮಕ್ಕಳ ಜೊತೆ ತುಂಬ ಆತ್ಮೀಯವಾಗಿದ್ರು. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಕಿಸ್ಮಿ ಅಂತ ಒಂದು ಚಾಕ್ಲೇಟ್ ಬರ್ತಾ ಇತ್ತು. ಆ ಕಿಸ್ಮಿ ಚಾಕ್ಲೇಟ್ ತಂದ್ಕೊಡೋರು, ನಮ್ಮ ಮಕ್ಕಳ ಜೊತೆ ಆಟ ಆಡೋರು. ನಮ್ಗೆ ಅವರು ನಮಗೋರ್ಗೂ ಸ್ವಲ್ಪ ಒಂದೇ ಥರ ನೇಚರ್ ಇರ್ತಿದ್ರೆ ನಮ್ಗೆ ಒಬ್ರಿಗೊಬ್ರು ಅರ್ಥ ಆಗ್ತಿದ್ರು, ನಾವೇನು ಮಾತಾಡೋಕ್ಕೆ ಇಷ್ಟಪಟ್ಟಿವಿ, ಏನು ಬಿಡ್ತೀವಿ ಏನು. ಹಾಗಾಗಿ ತುಂಬ ಸರಳ ಜೀವಿ ಅವರು. ನನ್ನ ದೃಷ್ಟಿ ಪ್ರಕಾರ ಅವ್ರ ಮನೆಗೆ ಯಾರು ನಾನು ಅಷ್ಟೊಂದು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಸಂಸಾರ ತಾಪತ್ರೆಯಲ್ಲಿ ಯಾರು ಅವ್ರ ಮನೆಗೆ ಹೋಗೋದು ತುಂಬಾ ಕಡಿಮೆ. ಸುಮಾರು ಸಲ ನಮ್ಮ ಅಚ್ಯುತಾ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಅವ್ರ ಶ್ರೀಮತಿಯವ್ರನ್ನ ಮಾತಾಡ್ಕೊಂಡು ಬರ್ತಾ ಇದ್ವಿ. ಇನ್ನೊಂದು ಏನಂದ್ರೆ, ನನಗೆ ಅವ್ರ ವ್ಯಕ್ತಿತ್ವ ನೋಡ್ತಾ ಇದ್ದಾಗೆಲ್ಲ ಇವತ್ತಿನ ದಿನದಲ್ಲಿ ಅವ್ರನ್ನ ಆಧುನಿಕ ಗಾಂಧಿ ಅಂದ್ರೂ ಹೇಳಿ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟೊಂದು ಸರಳವಾಗಿ ಮನೆಗೆ ಹೋದ್ರೆ ಹೇಗಿರ್ತಾರೆ ಅಂದ್ರೆ ತುಂಬಾ ನೈಜ ಸ್ಥಿತಿಲಿ ಇರ್ತಾ ಇದ್ರು. ಬನ್ನಿ ಅಂತ ಕೂತ್ಕೊಂಡು ಕರೆಸಿ ಆತ್ಮೀಯವಾಗಿ ಮಾತಾಡಿ ಕಾಫಿಯನ್ನು ಕೊಟ್ಟು ಮಾತಾಡಿಸ್ಕೊಂಡು ನಮ್ಮನ್ನ ಬಿಟ್ಕೊಡ್ತಾ ಇದ್ರು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಈ ಸರಳತೆ ಏನು ಅಂದ್ರೆ ನಾನು ಅದೇ ಹೇಳೋದಕ್ಕೆ ಅವರಿಂದ ನಾನು ಕಲಿತು ಸಾಧ್ಯವಾದಷ್ಟು ಸರಳವಾಗಿರೋಣ ಅನ್ನೋದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಗೆ ನನ್ನ ಶ್ರೀಮತಿಯವರು ನನ್ನ ಜೊತೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಹಾಗೆ ಇದ್ದೀವಿ. ನನ್ನ ಶ್ರೀಮತಿಗೆ ನನಗಿನ್ನ ಜಾಸ್ತಿ ಅವ್ರಿಗೆ ಸಲಿಗೆ ಇದ್ರಿಂದ ಆಕ್ಚುಲಿ ಅವ್ರು ಹೇಳಿದಾಗ ತುಂಬಾ ಸ್ಟ್ರಿಕ್ಟ್. ಡಾಕ್ಟರ್ ಡಿ ನಾರಾಯಣ ತುಂಬಾ ಸ್ಟ್ರಿಕ್ಟ್ ವ್ಯಕ್ತಿತ್ವ ಅವರು. ಇನ್ನು ಒಂಚೂರು ಹೆಚ್ಚಿನವೇ ವ್ಯತ್ಯಾಸ ಆದ್ರೆ ಅವ್ರಿಗೆ ಸಿಟ್ಟು ಬರೋದು. ಬಟ್ ಆದ್ರೆ ಅವ್ರಿಗೆ ಯಾರು ಕಾರ್ ಎಳೆದು ಕೆಲಸ ಮಾಡ್ತಿರ್ಲಿಲ್ಲ. ನನ್ನ ಶ್ರೀಮತಿಯವ್ರು ನಮ್ಮ ಮನೆಗೆ ಬಂದಾಗ ಅವ್ರು ಕಾರ್ ಎಳೆದು ಅವ್ರನ್ನ ತಮಾಷೆ ಮಾಡಿ ಅವ್ರನ್ನ ನಗಿಸಿ ಕಳಿಸ್ತಾ ಇದ್ರು. ಸೊ ಇಂತಹ ವ್ಯಕ್ತಿತ್ವ
ಅವ್ರನ್ನ ಕಳ್ಕೊಂಡಿದ್ವಿ. ನಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದಿನ ಯಾರಾದ್ರೂ ಎಲ್ಲರೂ ಹೋಗ್ಲೇಬೇಕಾಗತ್ತೆ. ಬಟ್ ಅವರು ತುಂಬ ಜೀವನ ನಡೆಸಿದ್ದಾರೆ, 68 ವರ್ಷಗಳ ಸಾಂಸಾರಿಕ ಜೀವನ ನಡೆಸಿದ್ದಾರೆ. ಅದು ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡಬೇಕಾದ್ದು. ಈಗಿನ ಕಾಲದಲ್ಲಿ ಯಾರೋ ಅಷ್ಟೊಂದು ದಿನ ಸಂಸಾರ ನಡೆಸಿರೋದು ಕಷ್ಟ. ಬಟ್ ಅಂತ ಮೇರು ವ್ಯಕ್ತಿತ್ವ ಅವರು. ಹಂಗೆ ಅವರ ಅದಕ್ಕೆ ಸ್ವಲ್ಪ ನೋವು ಉಂಟು ಮಾಡ್ತಾ ಒಂದೇ ದಿನ ಬೇಡ ರಚಿತ ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ತರ ಟಿಜೆ ಹೋಗ್ಬಿಟ್ರಿ. ನಾನು ಅವ್ರನ್ನ ಮಾಸ್ಟರ್ ಅಂತ ಕರಿತಾ ಇದ್ದೆ. ಟಿಜೆ ಹೋಗ್ಬಿಟ್ರಿ ಕಂಡ್ರೆ ಹೇಳಿದ್ರು, ಸರಿ ನಡಿ ಹೋಗೋಣ ಹೇಳ್ಬಿಟ್ರೆ ನಾನು ಬರ್ತಿದ್ರು ಅಂತ ಅಲ್ಲಿ ಹೋಗಿ ಬಂದಿದ್ವಿ ನಮ್ಮ ಮನೆಗೆ. ಇಂತಹ ವ್ಯಕ್ತಿತ್ವ ಕಳ್ಕೊಂಡು ನಾವೆಲ್ಲ ಆಕ್ಚುಲಿ ಒಂದು ಗ್ರೇಟ್ ಲಾಸ್ ಅಂತ ನಾವು ಕಳ್ಕೊಂಡಿದ್ದೀವಿ. ಇಂಥ ವ್ಯಕ್ತಿ ಇರಬೇಕಾಗಿತ್ತು ನಮ್ಮ ಜೊತೆ. ಇದರೊಂದಿಗೆ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಾಡ್ಗೀರವರು ಬಂದಿದ್ದಾರೆ, ದಯವಿಟ್ಟು 2 ಮಾತಿಗೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನಗೆ ಡಾಕ್ಟರ್ ಜಿ.ಜೆ. ನಾರಾಯಣರವರು ಸ್ನೇಹಿತರು ಅಲ್ಲದೆ ಗುರು ಸಮಾನರು. ನನ್ನ ವೈಯಕ್ತಿಕ ಮತ್ತು ಪ್ರೊಫೆಷನಲ್ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿ ನನ್ನ ವೈಯಕ್ತಿಕ ಜೀವನ, ವೃತ್ತಿಪರ ಜೀವನ ಮತ್ತು ನನ್ನ ಕೌಟುಂಬಿಕ ಜೀವನದಲ್ಲಿ 3 ರಂಗಗಳಲ್ಲಿ ಅವರು ನನ್ನ ಜೊತೆಗೆ ಒಡನಾಡಿದ್ದಾರೆ ಮತ್ತು ನಾನು ತುಂಬಾ ಒಡನಾಟವನ್ನು ಅವ್ರದ್ದು ಅನುಭವಿಸಿದ್ದೇನೆ. ಇಲ್ಲಿ ಅನೇಕ ಜನ ವ್ಯಕ್ತಪಡಿಸಿದರು. ತುಂಬ ಕೋಪ ನಾರಾಯಣರವರಿಗೆ ನಿಷ್ಠುರ. ಮಾತು ಹೇಳ್ತೀನಿ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ನಾರಾಯಣರವರ ಇದೊಂದು ಸ್ವಭಾವ. ಅವರು ಎಷ್ಟು ಕೋಪ ವ್ಯಕ್ತಪಡಿಸ್ತಿದ್ರು ಅಷ್ಟೇ ಪ್ರೀತಿಯನ್ನ ತೋರಿಸ್ತಿದ್ರು, ಅಷ್ಟೇ. ಅದನ್ನ ನಾನು 2 ಮುಖಗಳನ್ನ ನಾನು ಅನುಭವಿಸ್ತಿದ್ದೀನಿ 12 ವರ್ಷ ಕಾಲ. ನನ್ನನ್ನ ಬೈಯೋದು ಅಂತಂದ್ರೆ ಕೆಲವು ಸಲ ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ಹಚ್ಬಿಟ್ಟಿದ್ದೀನಿ. ಆದ್ರೆ ನಾನು ಕೆಲಸ ಮಾಡಿದಾಗ ಅವರು ನನ್ನನ್ನು ಬಂದು ಪ್ರೀತಿಯಿಂದ ಅಪ್ಪಿದ್ರು ನನಗೆ ಅನುಭವ ಇದೆ. ನನ್ನ ಸ್ನೇಹಿತರು ಪ್ರಮೀಳಾ ಅವರು ಇಲ್ಲಿದ್ದಾರೆ, ಅವರು ನಮಗೂ ಕೂಡ ಅವರು ತುಂಬಾ ಇದರಿಂದ ಮಾಡ್ತಾ ಇದ್ರು. ಸೊ ಡಾಕ್ಟರ್ ನಾರಾಯಣರವರು 80ರ ಮುಂಚೂಣಿಯಲ್ಲಿ ಪುಣೆಯಿಂದ ಬೆಂಗಳೂರಿಗೆ ಬಂದರು. ಅಲ್ಲಿ ನಮ್ಮ ಲೈಬ್ರರಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಇತ್ತು. ಆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಸೆಂಟರ್ ಯಾವುದೋ ಒಂದು ಡಿವಿಷನ್ನಿನ ಒಂದು 3-4 ರೂಮ್ಗಳಲ್ಲಿ ಸುತ್ತಾಡ್ಕೊಂಡು ಆ 3-4 ರೂಮ್ಗಳಲ್ಲಿ ಹಾಕಿಬಿಟ್ಟಿದ್ರು. ಇದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಹೇಳಿ ಆ ಥರ ಅಂದ್ರೆ ಒಂದು ಐಡೆಂಟಿಟಿ ಅನ್ನೋದು ಇರಲಿಲ್ಲ. ಇವರು ಬಂದಾಗ ಅವರು ಈ ಒಂದು ಸ್ಥಿತಿಯನ್ನು ನೋಡಿ ಆಮೇಲೆ ಅದನ್ನು ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಅವರೇ ಮರುನಾಮಕರಣ ಮಾಡಿದರು. ಅದು ಆದಮೇಲೆ ಅವರಿಗೆ ಒಂದು ನಮ್ಮ ಈ ಲೈಬ್ರರಿಗೆ ಪ್ರಮುಖವಾದ ಕಾಣಿಕೆ ಇವತ್ತು ನಾಲೆಜ್ ಸೆಂಟರ್ ಅಂತ ಇದೆ. ಆ ನಾಲೆಜ್ ಸೆಂಟರ್ ಇವತ್ತು ಅಲ್ಲಿ ADE-ನಲ್ಲಿ ತಲೆ ಎತ್ತಿ ನಿಂತಿದೆ ಅಂತಂದ್ರೆ ಅವರೇ ಮುಖ್ಯ ಕಾರಣ. ಈ ಒಂದು ಅವರ ಕೊಡುಗೆಯನ್ನು ನಾನು 4 ವಿಭಾಗಗಳಲ್ಲಿ ಹೇಳ್ತೇನೆ. ಒಂದು ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಅವರಿಗೆ ತುಂಬಾ ಪ್ರೀತಿಯಾದ ಸಬ್ಜೆಕ್ಟ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಆಫ್ ಲೈಬ್ರರಿ. ಅದನ್ನ ಅಮೂಲಾಗ್ರವಾದ ಬದಲಾವಣೆ ಮಾಡಿ ನಮ್ಮನ್ನೆಲ್ಲ ಕೆಲಸಕ್ಕೆ ತಗೊಂಡ್ಬಂದ್ರು. ನಮ್ಮನ್ನೆಲ್ಲರನ್ನು ಆ ಶಿಸ್ತಿನ ಒಂದು ಇದರಲ್ಲಿ ತೊಡಗಿಸಿದ್ರು. ಎಲ್ಲರನ್ನು, ನನ್ನನ್ನು ಸೇರಿ ಎಲ್ಲರನ್ನೂ ತೊಡಗಿಸಿದ್ರು. ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಎರಡನೇದು ಮುಖ್ಯವಾದ ಲೈಬ್ರರಿ ಬಿಲ್ಡಿಂಗ್. ಒಂದು ಐಡೆಂಟಿಟಿ ಬೇಕು ಅಂದ್ರೆ ಒಂದು ಸ್ವಂತ ಬಿಲ್ಡಿಂಗ್ ಇರಬೇಕ್ರಿ ಅಂತ ಹೇಳ್ಬಿಟ್ಟು ಒಂದು ವಿಶಾಲವಾದ ಮತ್ತು ಒಂದು ಸುಂದರವಾದ ಬಿಲ್ಡಿಂಗ್ ಅನ್ನ ಅವರು ಒಂದು ಕೆಲವೇ ವರ್ಷಗಳಲ್ಲಿ ಅವರು ತಂದ್ಬಿಟ್ಟು ಅದನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿಸಿ ಅದನ್ನ ಮತ್ತೆ ರಿಆರ್ಗನೈಸ್ ಮಾಡಿದ್ರು. ಮೂರನೇದು ಅಂತಂದ್ರೆ ಸರ್ವಿಸ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸರ್ವಿಸ್. ಸರ್ವಿಸ್ ಇರ್ಬೇಕ್ರಿ, ನಾವ್ ಯಾಕೆ ಇದ್ದೀವಿ ಇಲ್ಲಿ, ಸರ್ವಿಸ್ ಕೊಡ್ಬೇಕು ಅಂತೇಳಿ ಎಲ್ಲರನ್ನು ಒಂಥರ ಉತ್ತೇಜನ ಕೊಟ್ಬಿಟ್ಟು ಸರ್ವಿಸ್ಗೆ ಅವರು ತೊಡಗಿಸಿದ್ರು. ನಾಲ್ಕನೆಯದು ಅಂತಂದ್ರೆ
ಕಂಪ್ಯೂಟರೈಸೇಷನ್ ಆಫ್ ಲೈಬ್ರರಿ ಫಂಕ್ಷನ್ಸ್. ಇದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಈ ಒಂದು 4 ವಿಭಾಗಗಳಲ್ಲಿ ನಾನು ಅತ್ಯಂತ ನಿಕಟವಾಗಿ ಅವರು ನನ್ನನ್ನು ತೊಡಗಿಸಿಕೊಂಡ್ರು. ನನ್ನ ಬಿಡ್ತಾನೆ ಇರಲಿಲ್ಲ. 4 ವಿಭಾಗಗಳಲ್ಲೂ ನನ್ನನ್ನು ಅವರು ಐಡೆಂಟಿಫೈ ಮಾಡಿ ನನಗೆ ಆ ಕೆಲಸಗಳನ್ನು ಕೊಡ್ತಾ ಇದ್ರು. ಕಂಪ್ಯೂಟರೈಸೇಷನ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಹುಶಃ ಎಂಟೈರ್ DRDO ಲ್ಯಾಬ್ಸ್ ನಲ್ಲಿ ADE ಈಸ್ ಒನ್ ಆಫ್ ದಿ ಫ್ಯೂ ಲ್ಯಾಬೊರೇಟರೀಸ್. ಅದು 1986 ಅಲ್ಲಿ ಒಂದು PCXT ಕೊಡಿಸ್ಬಿಟ್ಟು ನಮ್ಮನ್ನೆಲ್ಲ ಅಲ್ಲಿ ನಮ್ಮಿಬ್ರು, ನನ್ನ ಮತ್ತು ಪ್ರವೀಣಾ ಅವ್ರನ್ನ ಅದಕ್ಕೆ ಒಂದು ಲಿಂಕ್ ಮಾಡಿಬಿಟ್ಟು ಕೊಡಿಸಿದ್ರು. ನಮಗೆಲ್ಲ ಕಂಪ್ಯೂಟರ್ ಮೇಲೆ ಆಪರೇಟ್ ಮಾಡ್ತಾ ಇರುವಾಗ ಅವಾಗ ಕೈ ನಡುತ್ತಾ ಇತ್ತು. ಏನೋ ಒಂದು ದೊಡ್ಡ ನಾನು ಕೊಡ್ತಾ ಇದ್ದೆ. ಏನಿಲ್ಲ ಬನ್ರಿ ನಾನು ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿ ಅವರು ಆ ಥರ ಮಾಡಿಬಿಟ್ಟು ಇವತ್ತು ನಾಲೆಜ್ ಸೆಂಟರ್ ಅಂತ ಹೇಳಿ ಮುರ್ನಾಪುರ ಡಾಕ್ಟರ್ KG ನಾರಾಯಣನ್ ಆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ನ ನಾಲೆಜ್ ಸೆಂಟರ್ ಅಂತ ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ನಾಲೆಜ್ ಇರುವಂತಹ ಒಂದು ಇದನ್ನ ನೀವು ತಂದಿದ್ದೀರಿ ಮತ್ತು ಮುಂದೆ ಅದಕ್ಕೆ ನೀವು ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಮಾಡಿದ್ರು. ಇಷ್ಟು ಒಂದು ನಮ್ಮ ಪ್ರೊಫೆಷನಲ್ ಜೀವನದಲ್ಲಿ ಕಾಣಿಕೆ. ಅಂದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಅತ್ಯಂತ ಪ್ರಭಾವ ಬೀರಿದವರು ಅವರು. ನನಗೆ ಬೆಂಗಳೂರಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ ಏನೋ ಒಂದು ಇದೆ. ಒಂದೊಂಥರ ನಾನು ಒಡ್ಡ ಅಂತಾನೆ ಇದ್ದೆ, ನನಗೇನು ಆಗ್ತಿರ್ಲಿಲ್ಲ. ಅವರು ಒಂದು ದಿವಸ ಕರೆದ್ರು ನನ್ನ, ಏನ್ರಿ ನಿಮ್ಗೆ ಎಷ್ಟು ಸೈಟ್ ಇದೆ ಬೆಂಗಳೂರಲ್ಲಿ? ಸರ್ ನನಗೆ ಎಲ್ಲಿ ಸೈಟ್ ಸರ್, ನಾನು ಸೈಟನ್ನು ಮಾಡೋಕ್ಕಾಗಲ್ಲ. ಬನ್ರಿ ಇಲ್ಲಿ ನೀವು ಒಂದು ಕೆಲಸ ಮಾಡಿ, ಶನಿವಾರ ದಿವಸ ನೀವು ಚಾಮರಾಜಪೇಟೆಯಲ್ಲಿ ಪ್ರಕಾಶ್ ಕೆಫೆ ಅಂತ ಇದೆ, ಅದ್ರ ಹತ್ರ ಬನ್ನಿ. ಅಲ್ಲಿ ಒಂದು ಬೆಂಗಳೂರು ಸಿಟಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಾನೆಲ್ಲ ಸರ್ವೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ನೀವು ಒಂದು ಸೈಟ್ ತಗೊಳ್ಳೇಬೇಕು, ನಾನು ಒಂದು ತಗೊಳ್ತಾ ಇದ್ದೀನಿ, ನೀವು ತಗೊಳ್ಳೇಬೇಕು ಬನ್ನಿ ಅಂತ ಹೇಳಿ ನನ್ನನ್ನು ಅಲ್ಲಿ ಕರೆಸ್ಕೊಂಡು ಇಲ್ಲಿ ಹೋದ್ವಿ. ಅವರು ಮೆಂಬರ್ಶಿಪ್ ಫಾರಮ್ ಅದು ಇದು ಎಲ್ಲ ಕೊಟ್ಟರು. ಆಮೇಲೆ 30-45 ಸೈಟ್ ಮಾಡ್ರಿ ನೀವು. ಆಮೇಲೆ ಹೊರಗೆ ಬಂದ್ವಿ. ಏನ್ರಿ ಅಂದರು. ಸರ್ ನನ್ನ ಹತ್ರ ದುಡ್ಡಿಲ್ಲ, ನೋಡ್ರಿ ನೀವು ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ತುಂಬಾ ಪೂರ್, ಬನ್ನಿ ನಾನು ಮಾಡ್ತೇನೆ ನಿಮಗೆ ಅಂತ ಹೇಳ್ಬಿಟ್ಟು ನನ್ನನ್ನು ನೆಕ್ಸ್ಟ್ ಸಾಟರ್ಡೆ ನಾವು ಹೋಗಿದ್ದು, ಸೋಮವಾರ ನನ್ನನ್ನು ಅಡ್ಮಿನಿಸ್ಟ್ರೇಷನ್ಗೆ ಕರ್ಕೊಂಡು ಅಕೌಂಟ್ಸಿಗೆ ಕರ್ಕೊಂಡು ಹೋಗಿ ಇವರು ನಾಗೇರ್ರವರ GPF ಅಲ್ಲಿ ಎಷ್ಟು ದುಡ್ಡಿದೆ ಸರ್ ಇಷ್ಟಿದೆ, ಇವ್ರು ಎಷ್ಟು ಸಾಲ ತಗೋಬಹುದಪ್ಪ ಸರ್ 40,000. ಹಾಕಿ ಅಲ್ಲಿ ನನ್ನ ಕೈಯಿಂದ ಫಾರಂ ಕಳಿಸ್ಬಿಟ್ಟು, ಇವರು ತುಂಬಾ ಒಳ್ಳೆ ವ್ಯಕ್ತಿ, ಇವರು ಮಾತಾಡೋಲ್ಲ, ತುಂಬಾ ಕೆಲಸ ಮಾಡ್ತಾರೆ, ಅದಕ್ಕೆ ನೀವು ಆದಷ್ಟು ಬೇಗನೆ ಇವರಿಗೆ ಸಾಲ ಮಾಡಿಸ್ಕೊಡ್ಬೇಕಪ್ಪ ಅಂತ ಹೇಳಿ ಮಾಡಿಸ್ಬಿಟ್ಟು, ನನಗೆ ಗೊತ್ತಿಲ್ಲದೇನೆ ಅವರು CDAಗೆ 2 ಸಲ ಓಡಾಡಿದ್ದಾರೆ ನನ್ನ ಸಲುವಾಗಿ. ಬಂದ ತಕ್ಷಣ 40,000 ಬಂದ ತಕ್ಷಣ ಬಂದಿದ್ದಾರೆ ನಿಮ್ ದುಡ್ಡು ತಗೋಬೇಕಂತೆ ಹೋಗಿ. ಅವಾಗೆಲ್ಲ ಇಂಟರ್ನಲ್ ಫೋನು. ನಾನು ಹೋಗಿ ತಗೊಂಡ್ಬಂದೆ. ಏನ್ ಮಾಡ್ತೀನಿ? ಇಲ್ಲ ಸೊಸೈಟಿಗೆ ಹೋಗಿ ಕಟ್ತೀನಿ ಅಂದೆ. 40,000 ಕಟ್ಟಬೇಡಿ, ನಿಮ್ಗೆ ಏನು ಗೊತ್ತಾಗಲ್ಲ, 20,000 ಕಟ್ಟಿ, ಇನ್ನು 20,000 ಹಂಗೆ ಇಟ್ಕೊಂಡಿರಿ, ಆಮೇಲೆ ಅದು ಬೇಕಾಗುತ್ತೆ. ಅವ್ರು ಹೇಳ್ತಾರೆ ನೀವು ಆವಾಗ ಕೊಡ್ಬೇಕು, ಆವಾಗ ಮತ್ತೆ ದುಡ್ಡಿಲ್ಲ ಅಂತ ಹೇಳ್ಬೇಡಿ ಅಂತ ಹೇಳಿ ಅದನ್ನ ಸೈಟ್ ಅನ್ನ ಇವತ್ತು ನಾನು ಬೆಂಗಳೂರಲ್ಲಿ ಸೈಟ್ ತಗೊಂಡು ಮನೆ ಮಾಡಿ ಸುಖ ಸಂಸಾರ ಜೀವನ ನಡೆಸೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಡಾಕ್ಟರ್ ದೀನದಯಾಳ್. ಅವರು ಬರೀ ಇಷ್ಟೇ ಅಲ್ಲ, ಅವ್ರು ನನ್ನ ಜೊತೆಗೆ ತುಂಬಾ ಒಡನಾಟ ಇಟ್ಕೊಂಡ್ರು. ನನಗೆ ಅವರು ಕಲಿಸಿಕೊಟ್ಟಿದ್ದು 3: ಒಂದು ಮಾತನಾಡೋದು, 2ನೇದು ಬರವಣಿಗೆ, 3ನೇದು ಹೆಂಗೆ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಜೀವನ ನಡೆಸಬೇಕು. ಅಲ್ಲದೆ ಅವರು ನನಗೆ ಮನೆಗೆ ತುಂಬಾ ಬರ್ತಿದ್ರು. ನಮ್ಮ ಮನೆಗೆ ಅವರು ನನ್ನಿಂದ ಒಂದು 3-4 ರಿಪೋರ್ಟ್ಸ್ ಅನ್ನ ಬರೆಸಿದ್ದಾರೆ, ಅಫಿಸಿಯಲ್ ಇದರಲ್ಲಿ ರಿಪೋರ್ಟ್ಸ್ ಅನ್ನು ಬರೆಸಿದ್ದಾರೆ. ಮತ್ತೆ ಒಂದು ತುಂಬಾ ಪ್ರಮುಖವಾದ ಕಾಣಿಕೆ ಕೊಡಿಸಿದ್ದವರು ಅಂತಂದ್ರೆ, ನಾನು ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಫ್ಲೋ ಚಾರ್ಟ್ ಮಾಡಬೇಕು, ಕಂಪ್ಯೂಟರೈಸೇಷನ್. ನಮ್ಮನ್ನು ಮತ್ತು ಪ್ರಮೇಯ ಅವರನ್ನು 4:45ಗೆ ಕ್ಲೋಸ್ ಆಗುತ್ತೆ ಆಫೀಸು, 4:15 ಕರೆದ್ರು, ಒಂದಿಷ್ಟು ಪುಸ್ತಕ ಹೇಳ್ಕೊಂಡ್ಬಂದ್ರು, ಬನ್ರಿ ಇಲ್ಲಿ ನೀವೇನ್ರಿ ಕಂಪ್ಯೂಟರೈಸೇಷನ್, ಕಂಪ್ಯೂಟರ್ ಏನ್ ಮಾಡ್ತೀರಾ ನೀವು, ಮತ್ತೆ ಏನ್ರಿ ಮಾಡ್ಬೇಕು? ಸರಿ, ಇದನ್ನೆಲ್ಲ ಸಿಸ್ಟಮ್ಯಾಟಿಕ್ ಮಾಡ್ಬೇಕಾದ್ರೆ ಏನ್ರಿ ಮಾಡ್ಬೇಕು?
ನೋಡ್ರಿ ಇಲ್ಲಿ ಫ್ಲೋ ಚಾರ್ಟ್ ಅಂತ ಇದೆ, ಇದನ್ನು ಓದಿ. ನಿಮಗೆ ಫ್ಲೋ ಚಾರ್ಟ್ ಗೊತ್ತು, ಅದನ್ನು ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದನ್ನು ಓದಿಬಿಟ್ಟು 2 ದಿವಸದಲ್ಲಿ ನನಗೆ ಫ್ಲೋ ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡು ಬರ್ಬೇಕು. ಈ ಕೆಲಸ ಕೊಟ್ಬಿಟ್ರು. ನಾನು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ. ನಮ್ಮ ಪ್ರಮೀಳಾ ಅವರು ನನಗಾಗಲ್ಲಪ್ಪ, ನೀನು ಮಾಡು. ನೆಕ್ಸ್ಟ್ ಡೇ ಮಾರ್ನಿಂಗ್ 8:50 ಅವ್ರು ಬಂದು ಕೂತ್ಕೊಂಡ್ರು. ನಾವಿಬ್ರು ಹೋಗಿ ಶೀಟ್ಗಳನ್ನ ಹಿಡ್ಕೊಂಡ್ವಿ. ಎಸ್, ತುಂಬಾ ಒಳ್ಳೆ ಇದು ಫ್ಯೂರಿಯಸ್ ಪ್ಲೇಸ್ನಲ್ಲಿ ನೋಡ್ತಾರೆ. ಕಷ್ಟ ಏನು ನೋಡಿದ ತಕ್ಷಣ ಈಗ ಫ್ಲೋ ಚಾರ್ಟ್ ಅವ್ರು ಏನು ಅದನ್ನು ನೋಡಲಿಲ್ಲ. ಕುರ್ಚಿಯಿಂದ ಎದ್ಕೊಂಡ್ಬಿಟ್ಟು ನನ್ನನ್ನ ಅಪ್ಕೊಂಡು ಲಿಟರಲಿ ಎಂಬ್ರೇಸ್. ಇದು ನಾನು ಏನು ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ರೈಟ್ ಮಾಡಿದ್ದೀನಿ ಅಲ್ಲ, ನನ್ನ ಮಾತನ್ನ ಉಳಿಸ್ಕೊಟ್ಟಿದ್ದೀನಿ. ಇದು ಮುಖ್ಯ. ಆಯಿತು. ಅದಾದಮೇಲೆ ಕಂಪ್ಯೂಟರೈಸೇಷನ್ನಲ್ಲಿ ಕೂಡ ಒಂದು ಡೆಡ್ಲೈನ್ ಕೊಟ್ಟಿದ್ರು. 28 ಫೆಬ್ರವರಿ 1987 ಅವತ್ತು ನಿಮ್ಮದು ಡಾಟಾ ಎಂಟ್ರಿ ಎಲ್ಲ ಮುಗಿದ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಒಬ್ಬರು ನಮ್ದೆಲ್ಲ ಕಂಪ್ಯೂಟರೈಸೇಷನ್ಗೆ ಸಾಫ್ಟ್ವೇರ್ ಅದೆಲ್ಲ ಮಾಡಿದ್ರು, ಅವರಿಗೆ ಅದು ಹೋಗ್ಬೇಕು ಡಾಟಾ. ಅವತ್ತು ನನಗೆ ಇನ್ನೂ ನೆನಪಿದೆ, 28 ಫೆಬ್ರವರಿ 87 ಶನಿವಾರ, ಅವತ್ತು ರಜಾ. ಆದರೂ ಕೂಡ ಇದನ್ನು ಮಾಡಬೇಕು. ನಾನು ಅವರು ಇಬ್ಬರು ಲೈಬ್ರರಿಗೆ ಹೋಗಿ ಉಳಿದ ಡಾಟಾ ಎಲ್ಲ ಸ್ವಲ್ಪ ಇತ್ತು ಮುಗಿಸಿ ಅವ್ರ ಮನೆಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣ ಅವ್ರ ಫೋನ್ ತಗೊಂಡ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ಪ್ರಮೀಳಾ ಅಂತ ಹೇಳಿದ್ರು. ಅಷ್ಟು ಕಾನ್ಫಿಡೆನ್ಸ್ ಇತ್ತು ನಮ್ಮ ಮೇಲೆ ಅವರಿಗೆ. ಸರಿ ಆಯ್ತು ಅಂತ ಹೇಳಿ ಈ ಥರ ನಮ್ಮ ವೃತ್ತಿ ಜೀವನದಲ್ಲಿ ಅವರು ಅನೇಕ ವಿಧವಾದ ಒಂದು ವೃತ್ತಿ ಜೀವನದಲ್ಲಿ ಕೂಡ ನಾವು ಹೆಂಗೆ ನಮ್ಮ ನಿಜ ಜೀವನಕ್ಕೆ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ತುಂಬ ಕಲಿಸ್ಕೊಟ್ರು. ಅವರು ತುಂಬ ಜನ ಹೇಳ್ತಾರೆ, ನೋಡಿ ನಮಗೆ ನಮ್ಮ ಮನೆಯವ್ರೂ ಅವರಿಗೆ ತುಂಬ, ಯಾಕೆಂದ್ರೆ ನಮ್ಮ ಮನೆಯವರು ಗಾರ್ಡನಿಂಗು, ಅವರು ನಮ್ಮ ಮನೆಗೆ ಬರುವಾಗ ಒಂದೊಂದು ಗಿಡ ಇಟ್ಕೊಂಡ್ಬಿಡೋರು. ನೋಡ್ರಿ ಯಾಕ್ರಿ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ಅವ್ರ ಮನೆಗೆ ಹೋಗಿದ್ವಿ, ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರ ಮನೆಗೆ ಹೋಗಿ ಅವರು ಏನೇನು ಬೇಕೋ ಅದನ್ನೆಲ್ಲ ತಗೊಂಡ್ಬಂದ್ರು. ಸೊ ಈ ಥರದ್ದು ನಮ್ಮ ಮಕ್ಕಳು ಮದುವೆ ಅವ್ರಿಗೆ ಆಗುತ್ತೋ ಬಿಡುತ್ತೋ ಅಂದರೆ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಕನ್ಸರ್ನ್ ಇತ್ತು ಅಂತ ನಾನು ಹೇಳೋದಕ್ಕೆ, ನನ್ನ ಮಗ ನೋಡ್ರಿ, ನನಗೆ ಪುಣೆಯಲ್ಲಿ ನನ್ನ ಸ್ನೇಹಿತರಿದ್ದಾರೆ, ತುಂಬ ಒಳ್ಳೆಯ ಜನ. ಅವರು ಮಗಳಿದ್ದಾರೆ, ನೋಡ್ತೀರೇನ್ರಿ ಅವರನ್ನ ಕೇಳೋದು. ಆದರೆ ಯಾರೋ ಜಾತಕ ತರೋದು, ಜಾತಕ ತಂದ್ಬಿಟ್ಟು ನೀವೇನೋ ನೋಡ್ತೀರಲ್ರಿ, ಅದು ನಕ್ಷತ್ರ ಅದನ್ನ ನೋಡ್ಕೊಳ್ರಿ, ನೋಡಿ ಹಾಗಾದ್ರೆ ಮಾಡಿ. ಈ ಥರ ಆಗಿದೆಯೋ ಇಲ್ವೋ, ಆದರೆ ನನ್ನ ಬಗ್ಗೆ ಡಾಕ್ಟರ್ ನಾರಾಯಣರವರ ಹೃದಯದಲ್ಲಿ ನನಗೂ ಒಂದು ಸ್ಥಾನ ಇತ್ತು ಅನ್ನೋದು ನನಗೆ ತುಂಬ ಒಂದು ವಿಶೇಷವಾದ ನನಗೆ ಹೆಮ್ಮೆ ಅನಿಸುತ್ತೆ. ಆ ಒಂದು ಚೈತನ್ಯವನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಆದರೆ ಆ ಚೈತನ್ಯದ ಪ್ರಭಾವ ಏನಿದೆ, ಆ ಪ್ರಭಾವ ಇನ್ನೂ ನಮ್ಮ ಮೇಲಿದೆ. ಅದು ಹೀಗೆ ಬೆಳೀತಾ ಇರಲಿ ಅಂತ ಹೇಳಿ ನಾನು ಅವರ ಸ್ಮರಣೆ ಮಾಡ್ತೇನೆ. ತಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ಜಾಸ್ತಿ ಹೊತ್ತು ಟೈಮ್ ತಗೊಂಡೆ ಇನ್ನು ಸಮಾರಂಭ ಮುಗಿತಾ ಬಂದಿದೆ. ಒಂದು 3-4 ನಿಮಿಷದ ವಿದೇಶದಲ್ಲಿದ್ದು ಕೆಲವ ನಮ್ಮ ಸಂಬಂಧಿಕರು ಕಳಿಸಿದ್ದಾರೆ, ನೋಡೋಣ ಅದನ್ನು. ಅಜ್ಜನ ಮೆಮೊರೀಸನ್ನೆಲ್ಲ ಕಂಪೈಲ್ ಮಾಡ್ತಾ ಇದ್ದೇವೆ. ನಿಂದು ಯಾವುದಾದ್ರೂ ಅವರೊಟ್ಟಿಗೆ ಮೆಮೊರಿ ಸ್ಟ್ಯಾಂಡ್ ಔಟ್ ಆಗೋದಿದ್ರೆ ಅದನ್ನು ಶೇರ್ ಮಾಡ್ತೀಯಾ ಅಂತ ಪ್ರಣವ್ ಕೇಳಿದ್ದ. ದೊಡ್ಡಪ್ಪನೊಟ್ಟಿಗೆ ಎಲ್ಲ ಮೆಮೊರೀಸ್ ಕೂಡ ಸ್ಟ್ಯಾಂಡ್ ಔಟ್ ಆಗುವಂಥದ್ದೇ, ಯಾಕಂದರೆ ಅವರ ಪರ್ಸನಾಲಿಟಿಯೇ ಆಗಿತ್ತು. ಸಣ್ಣದಿರುವಾಗಿಂದು ನಾವೆಲ್ಲರೂ ಕಸಿನ್ಸ್ ಅವರೊಟ್ಟಿಗೆ ಡಿಬೇಟ್, ಡಿಸ್ಕಷನ್, ಆರ್ಗ್ಯುಮೆಂಟ್, ಕೊನೆಗೆ ಹೀಟೆಡ್ ಆರ್ಗ್ಯುಮೆಂಟಿಗೂ ಹೋಗ್ತಿತ್ತು. ಆದರೆ ಅದೆಲ್ಲವನ್ನು ನಾವು ಎಂಜಾಯ್ ಮಾಡ್ತಿತ್ತು, ದೊಡ್ಡಪ್ಪನೂ ಎಂಜಾಯ್ ಮಾಡ್ತಿದ್ರು. ಒಂದು ಸಲ ನಮ್ಮ ಮನೇಲಿ ಅವರಿಗೆ ಮೈಸೂರು ಪಾಕ್ ಬಂದು ಮಾಡಬೇಕಂತ ತುಂಬ ಇತ್ತು. ಆ್ಯಂಡ್ ಮನೆ ಹೆಂಗಸರಿಗೆ, ಅಮ್ಮ ಆಗಲಿ, ವೇದಡಮ್ಮ ಆಗಲಿ, ಉಷ್ಟಿಕಮ್ಮ, ಯಾರಿಗೂ ನಮ್ಮ ಮನೆ ಅಡುಗೆ ಮನೆನ ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಯಾಕಂದರೆ ಮೈಸೂರು ಪಾಕ್ ಹೇಗಾಗುತ್ತೋ ಏನೋ, ಆದರೆ ಕಿಚನ್ ಅಂತೂ ನಾಚಾರ ಆಗುತ್ತೆ ಅಂತ. ಅಪ್ಪನ ಎನ್ಕರೇಜ್ಮೆಂಟಲ್ಲಿ ಕೊನೆಗೆ ನಮ್ಮ ಮನೆಯಲ್ಲಿ ಅವರು ಮೈಸೂರು ಪಾಕ್ ಮಾಡಿದರು ಆ್ಯಂಡ್ ಸಕ್ಸಸ್ಫುಲಿ ಮಾಡಿದರು.
ಮನೆ ಹೆಂಗಸರು ಅವರಿಗೆ ಹೊಗಳೋದು ಬಿಟ್ಕೊಂಡು ಅವರ ಕಿಚನ್ ನಾಚಾರ ಆಗಿದ್ದಕ್ಕೆ ಬೈದಿದ್ರು. ಅವರ ಕ್ರಿಯೇಟಿವಿಟಿ ಜನಸಾಮಾನ್ಯರಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಇನ್ನೊಂದು ಸಲ ನೆನಪಿದೆ ನನಗೆ, ಅವರದ್ದು ಮನೆ ಕಟ್ಟಿದ ಟೈಮಲ್ಲಿ ಬಹುಶಃ ಲೇಟ್ 1980s ಆ ಟೈಮ್ನಲ್ಲಿ ಆವಾಗೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಈ ದೀಪಾವಳಿ ಆಗಲಿ ಹೊಸ ವರ್ಷಕ್ಕಾಗಲಿ ಗ್ರೀಟಿಂಗ್ ಕಾರ್ಡ್ ಕಳಿಸ್ತಾಯಿದ್ರು. ಈಗಿನ ಥರ ಫೋನ್ ಮಾಡಿ ವಿಶ್ ಮಾಡೋದು ಅಥವಾ ಅಂಥದ್ದೆಲ್ಲ ವಾಟ್ಸಪ್ ವಿಶ್ ಎಲ್ಲ ಇರಲಿಲ್ಲ. ಸೊ ದೊಡ್ಡಪ್ಪ ಕೂಡ ಕ್ರಿಯೇಟಿವ್ ಆಗಿರಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಒಂದು ಫರ್ನ್ ಗಿಡದ ಎಲೆಯನ್ನು ಬಿಸಿಲಲ್ಲಿ ಒಣಸಿ ಅದನ್ನು ಒಂದು ಪೇಪರ್ನಲ್ಲಿ ಅಂಟಿಸಿ ಎಲ್ಲ ಮಾಡಿ ಚೆಂದ ಮಾಡಿ ಕಳಿಸಿದರು. ಆ ಕ್ರಿಯೇಟಿವಿಟಿ ಮೆಚ್ಚುವ ಬದಲು ನನ್ನ ದೊಡ್ಡಮ್ಮ ಅದನ್ನು ನೋಡಿಕೊಂಡು, ಓ ಬ್ರಾಹ್ಮಣ ಮನೆ ಕಟ್ಟಿ ಸೋತು ಹೋಗಿದೆ ಬಹುಶಃ ಅಂತ ಹೇಳಿದರು. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್, ಇಂಥ ಕ್ರಿಯೇಟಿವಿಟಿಯನ್ನು ಅಥವಾ ಹೈ ಥಿಂಕಿಂಗನ್ನು ಜನಸಾಮಾನ್ಯರು ಹೇಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳಿ. ನಾನು ಕೆಲಸಕ್ಕೆ ಸೇರುವವರೆಗೆ ನನಗೆ ಗೊತ್ತಿರಲಿಲ್ಲ ಅವರು ಸೈಂಟಿಸ್ಟ್ F ಪೊಸಿಷನಲ್ಲಿದ್ದರು. ಅಂದರೆ ಅದರದ್ದು ಬೆಲೆ ಅಥವಾ ಆ ಪೊಸಿಷನ್ ಎಷ್ಟು ಹೈ ಅಂತ ಹೇಳಿ ನನಗೆ ಆವಾಗ ಅಲ್ಲಿವರೆಗೆ ನನಗೂ ಅಂದಾಜಿರಲಿಲ್ಲ. ಒಂದು ವಿಷಯಕ್ಕೆ ಅಪ್ಪನನ್ನಾಗಲಿ ದೊಡ್ಡಪ್ಪನನ್ನಾಗಲಿ ನಾವು ಯಾವತ್ತೂ ಕೃತಜ್ಞರಾಗಿರಬೇಕಂತ ಹೇಳಿದರೆ ಫ್ಯಾಮಿಲಿಯಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ತಂದಿದ್ದಕ್ಕೆ. ನಂಬಿಕೆ ಮತ್ತು ಮೂಢನಂಬಿಕೆ ನಡುವೆಯಲ್ಲಿ ಫೈನ್ ಲೈನ್ ಇದೆ. ಅದನ್ನು ಅಪ್ಪ ಆಗಲಿ ದೊಡ್ಡಪ್ಪ ಆಗಲಿ ಚಂದ ಮಾಡಿ ಎಲ್ಲರಿಗೂ ಅವರದ್ದೇ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಿನವರು ಇಲ್ಲಿವರೆಗೆ ಮೂಢನಂಬಿಕೆಗೆ ಹೋಗೋದಿಲ್ಲ. ರ್ಯಾಷನಲ್ ಥಿಂಕಿಂಗ್ ಆಗಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ಆಗಲಿ ತಂದದಕ್ಕೋಸ್ಕರ ಯಾವತ್ತೂ ನಾವು ದೊಡ್ಡಪ್ಪನಂಥವರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ದೊಡ್ಡಪ್ಪ ಅವ್ರ ಬಗ್ಗೆ ತುಂಬ ನೆನಪುಗಳಿವೆ. ಅದನ್ನೆಲ್ಲ ಯೋಚಿಸ್ತಾ ಇರೋದೇ ಒಂಥರ ಖುಷಿ. ದೊಡ್ಡಪ್ಪ ಯಾವಾಗಲೂ ತರ್ಕ ಮಾಡಲಿಕ್ಕೆ, ವಾದ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ತುಂಬಾ ರೆಡಿ ಇರ್ತಾಯಿದ್ರು. ಅದ್ರ ಜೊತೆಗೆ ಅವ್ರ ಜೊತೆಗೆ ಮಾತಾಡೋದೇ ಅದರಿಂದ ತುಂಬ ಖುಷಿ ಆಗ್ತಾಯಿತ್ತು. ಒಂಥರ ಅವ್ರದ್ದು ಏನೇ ಥಿಂಕಿಂಗ್ ಮತ್ತು ಅವ್ರದ್ದು ಏನು ಸೊಲ್ಯೂಷನ್ ಇದ್ದರೂ ಔಟ್ ಆಫ್ ದಿ ಬಾಕ್ಸ್ ಇರ್ತಾಯಿತ್ತು. ಏನೇ ಪ್ರಾಬ್ಲಮ್ ತಂದು ಹೇಳಿದರು ಅವ್ರು ತುಂಬ ಔಟ್ ಆಫ್ ದಿ ಬಾಕ್ಸ್, ತುಂಬ ಆಧುನಿಕವಾದ ಸೊಲ್ಯೂಷನ್ ಹೇಳ್ತಾಯಿದ್ರು. ಅವರು ಚಿಕ್ಕದಿರುವಾಗ ಒಮ್ಮೆ ನನಗೆ ತುಂಬ ಸೆಕೆ ಆಗ್ತಾಯಿದ್ದೆ, ಊರಿನ ಸೆಕೆ ಅಂತ ಹೇಳಿದಾಗ ಬನಿಯನ್ನು ನೀರಲ್ಲಿ ಒದ್ದೆ ಮಾಡ್ಕೊಂಡು ಹಾಕ್ಕೊಳ್ಳಿ, ಆಗ ಸೆಕೆ ಆಗಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಸರಿಯಾದ ವಿಷಯ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾತ್ರ ಯಾರೋ ದೊಡ್ಡವ್ರು ಬಿಡಲಿಲ್ಲ. ಆಗ ದೊಡ್ಡಪ್ಪ ಮತ್ತು ಪಾದಚಾರಿ ಮನುಷ್ಯರು ಎಲ್ಲಾದರೂ ಅವರಿಗೆ ನಡೆಯುವುದೇ ಇಷ್ಟ, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಬಸ್ಸಲ್ಲಿ ಹೋಗೋದೇ ಖುಷಿ. ಅವ್ರನ್ನ ಕಾರಲ್ಲಿ ಡ್ರಾಪ್ ಮಾಡ್ತೇನಂತ ಎಷ್ಟೇ ಒತ್ತಾಯ ಮಾಡಿದ್ರು ಬೇಡ ಅಂತ ಹೇಳ್ತಾಯಿದ್ರು. ನಮ್ಮದು ಬಸ್ಸಲ್ಲೇ ಬೆಂಗಳೂರನ್ನೆಲ್ಲ ನಮಗೆ ಸಣ್ಣವರಿದ್ದಾಗ ತಿರುಗಿಸಿ ತುಂಬ ತೋರಿಸಿದ್ರು. ಬರೀ ಬೆಂಗಳೂರು ಊರು ಮಾತ್ರ ಅಲ್ಲ, ಇಡೀ ದೇಶ ಸುತ್ತಿದ್ರು. ನಾರ್ತ್ ಈಸ್ಟ್ ಇಂಡಿಯಾಕ್ಕೆಲ್ಲ ಹೋಗಿ ಅಲ್ಲಿಂದ ನಮ್ಮದು ರೇರ್ ಸ್ಪೆಸಿಮೆನ್ ಆಫ್ ಬಟರ್ಫ್ಲೈ ಎಲ್ಲ ತಂದು ಗಿಫ್ಟ್ ಕೊಟ್ಟಿದ್ದರು. ಅದು ತುಂಬ ಇನ್ಸ್ಪಿರೇಷನಲ್ ಅನಿಸಿತ್ತು ನಮಗೆ. ಆಗಿನ ಕಾಲದಿಂದ ನಾನು ಯೋಚನೆ ಮಾಡ್ತಾಯಿದ್ದೆ ನಾರ್ತ್ ಈಸ್ಟ್ ಇಂಡಿಯಾಕ್ಕೆ ಹೋಗಬೇಕು ಅಂತ, ಬಟ್ ಹೋಪ್ಫುಲಿ ಸಮ್ಡೇ ಹೋಗ್ತೀನಿ. ಅವ್ರದ್ದು ಒಂದು ಪ್ಯಾಷನ್ ಅಂದರೆ ಇನ್ಫಾರ್ಮೇಷನ್ ಹೇಗೆ ಎಲ್ರಿಗೂ ತಲುಪಿಸುವುದು ಅಂತ. ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿದವರು, ಅದರಲ್ಲೇ ಮೇಲೆ ವರ್ಕ್ ಮಾಡಿದವರು ಅಥವಾ ಮತ್ತು ಪುಸ್ತಕ ಬರೆದವರು. ನಾನು ಗೂಗಲ್ ಜಾಯ್ನ್ ಆದಾಗ ಇದರ ಬಗ್ಗೆ ತುಂಬ ಚರ್ಚೆ ಮಾಡ್ತಾಯಿದ್ವಿ. ಗೂಗಲ್ ಇಂದ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಗೂಗಲ್ ಏನಿದು ಬರೀ ಸಿಂಪಲ್ ರೆಸ್ಟೋರೆಂಟಲ್ಲಿದೆ ಅಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡುತ್ತೆ, ಈ ಜೀವನದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಅವರು ಈಗಿನ ಕಾಲದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ LLM ಬಗ್ಗೆ ಆಗಲೇ ಯೋಚನೆ ಮಾಡಿರೋದು. ಒಂದು 10-15 ವರ್ಷ ಹಿಂದೆಯೇ ಅದರ ಬಗ್ಗೆ ಯೋಚನೆ ಮಾಡ್ತಾಯಿದ್ದರು ಅವರು. ದೊಡ್ಡಪ್ಪ ಈಗ ನಮ್ಮ ಜೊತೆಗೆ ಇಲ್ಲದೇ ಇರ್ಬೋದು, ಬಟ್ ಅವ್ರ ನೆನಪು ಮಾತ್ರ ಯಾವಾಗಲೂ ನಮ್ಮ ಮನಸ್ಸಲ್ಲಿರುತ್ತೆ. ನಾನು ಈ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪ GJ ನಾರಾಯಣನ ಬಗ್ಗೆ ಒಂದು ಸವಿ ನೆನಪನ್ನು ಹೇಳಲು ಬಯಸುತ್ತೇನೆ. ತುಂಬ ಸಣ್ಣವನಿದ್ದೆ. ಒಂದು ದಿನ ನಮ್ಮಮ್ಮ ಬೆಳಿಗ್ಗೆ ಬೇಗ 5 ಗಂಟೆಗೆ ಬಾಗಿಲು ತೆಗೆದು ಹೊರಗೆ ನೋಡಿದ್ರೆ ಯಾರೋ ಅಪರಿಚಿತ ವ್ಯಕ್ತಿ ವರಾಂಡದಲ್ಲಿ ಮಲಗಿದ್ದರು. ಅಮ್ಮ ಹೆದರಿ ಯಾರೋ ಕಳ್ಳನಿರಬಹುದು ಎಂದು ಬಂದು ಅಪ್ಪನನ್ನು ಎಬ್ಬಿಸಿ ಕರೆದುಕೊಂಡು ಹೋದರು. ಆ ಗಲಾಟೆಯಲ್ಲಿ ನನಗೂ ಎಚ್ಚರವಾಯಿತು. ಹೊರಗಡೆ ಹೋಗಿ ಎಲ್ಲ ಬಂದು ನೋಡಿದರೆ GJ ದೊಡ್ಡಪ್ಪ ವರಾಂಡದಲ್ಲಿ ಹಾಗೆ ಬರೀ ನೆಲದಲ್ಲಿ ಮಲಗಿದ್ದರು. ಅವರನ್ನು ಎಬ್ಬಿಸಿ ಒಳಗೆ ಕರ್ಕೊಂಡ್ಬಂದು ಕೂರಿಸಿ ಅಮ್ಮ ಕಾಫಿ ಕೊಟ್ಟು
ಭಾವ ಏನಿದು ಹೊರಗಡೆ ಮಲಗಿದ್ದೀರಿ, ಯಾವಾಗ ಬಂದಿರಿ, ಏನಾಯಿತು ಅಂತ ಕೇಳಿದರು. ಆಗ ದೊಡ್ಡಪ್ಪ, ನಾನು ರಾತ್ರಿ ಬಸ್ 2 ಗಂಟೆಗೆ ಬಂತು, ನಿಮ್ಮನ್ನು ಏಕೆ ಎಬ್ಬಿಸಲಿ ಎಂದು ಹೊರಗಡೆ ಮಲಗಿದ್ದೆ, ನೀವೆದ್ದಾಗ ಎಬ್ಬಿಸ್ತಿರಲ್ಲ ಎಂದು ಆರಾಮ್ಸ ಇದ್ದೆ ಅಂತ ಹೇಳಿದರು. ಅಮ್ಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಏನಿದು, ಒಂದು 2 ನಿಮಿಷ ನಾಕ್ ಮಾಡಿ ಎಬ್ಬಿಸಲಿಕ್ಕೆ ಆಗುದಿಲ್ಲವಾ ಎಂದು 2-3 ಸಲ ಕೇಳಿದರು. ಬಾವ ದೊಡ್ಡಪ್ಪ, ಎಷ್ಟು ತಣ್ಣಗೆ ಗಾಳಿ ಇತ್ತು, ಆರಾಮ್ಸೆ ನಿದ್ದೆ ಮಾಡಿದೆ, ನೀವ್ಯಾಕೆ ಚಿಂತೆ ಮಾಡುತ್ತೀರಿ ಎಂದು ಅವರು ಮಾತು ಬದಲಿಸಿದರು. ಇದು ಅವರ ಸಿಂಪ್ಲಿಸಿಟಿ, ಬೇರೆಯವರ ಬಗ್ಗೆ ಕಾಳಜಿ ತುಂಬಾ ವಿಷಯಗಳನ್ನು ಹೇಳಿಕೊಡುತ್ತದೆ. ಆಗಿನ ಕಾಲದಲ್ಲಿ ನನಗೆ ಅದು ತುಂಬಾ ವಿಚಿತ್ರ ಅನ್ನಿಸಿತ್ತು. ನನಗೆ ಅದು ಆ ಪೂರ್ವ ಗಲಾಟೆ ಇನ್ನು ನನ್ನ ಮನಸ್ಸಿನಲ್ಲಿ ಚಲನಚಿತ್ರದಂತೆ ಕಾಣುತ್ತದೆ. ಅವರ ಇಂಥ ಸಾವಿರಾರು ನೆನಪುಗಳಿದೆ ಅವರ ಬಗ್ಗೆ. ನಾನು ಬೆಂಗಳೂರಿಗೆ ಹೋಗಿದ್ದು, ಅವರ ಮನೆಯಲ್ಲಿದ್ದು, ವಿಧ ವಿಧವಾದ ತರ್ಕಗಳು ಅವರ ಜೊತೆ, ಅವರನ್ನು ತುಂಬಾ ಮಿಸ್ ಮಾಡುತ್ತೇನೆ. ಧನ್ಯವಾದಗಳು. ಫಸ್ಟ್ಲಿ ಪ್ರಣವ್ಗೆ ತುಂಬ ಥ್ಯಾಂಕ್ಸ್, ನುಡಿ ನಮನಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಕೇಳಿದ್ದಕ್ಕೆ. ನಾವು ಜೆ ಮಾವ ಅಂತ ಕರಿತೀವಿ, ಜೆ ನಾರಾಯಣನ. ಜೆ ಮಾವ ಇಸ್ ಒನ್ ಆಫ್ ಅವರ್ ಫೇವ್ರೆಟ್ ಮಾವಾಸ್. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಹತ್ರನೇ ಇದ್ದವರು. ಅವರು ಬೆಂಗಳೂರಲ್ಲಿ ಮನೆ ಕಟ್ಟಿ ಸ್ವಲ್ಪ ವರ್ಷ ಒಬ್ಬರೇ ಇದ್ದಾಗ ತುಂಬ ದಿವಸ ನಮ್ಮ ಮನೆ ಹತ್ರ ಮನೆಗೆ ಬಂದು ಮಾತುಕತೆ ನಡೀತಿತ್ತು. ಆ್ಯಸ್ ಎ ಪರ್ಸ್ನಾಲಿಟಿ, ಯುನೀಕ್ ಪರ್ಸ್ನಾಲಿಟಿ, ವೆರಿ ನಾಲೆಜಬಲ್ ಪರ್ಸನ್. ಎಲ್ಲ ಏರಿಯಾದಲ್ಲಿ, ಎಲ್ಲ ಫೀಲ್ಡಲ್ಲಿ, ಸಿನ್ಸ್ ಅವ್ರ ಸಬ್ಜೆಕ್ಟೇ ಲೈಬ್ರರಿ ಸೈನ್ಸ್ ಇದರಿಂದ ಎಲ್ಲದರಲ್ಲೂ ಒಂದು ಇನ್ಡೆಪ್ತ್ ನಾಲೆಜ್ ಇತ್ತು. ಪರ್ಸ್ನಾಲಿಟಿ, ವೆರಿ ಕ್ಯೂರಿಯಸ್ ಪರ್ಸನ್ ಆ್ಯಂಡ್ ಅನಲಿಟಿಕಲ್ ಆ್ಯಂಡ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಟೈಪ್ ಆಫ್ ಎಂಥೋಸಿಯಾಸಮ್ ಬರ್ತಾ ಇತ್ತು. ಆ್ಯಂಡ್ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಅವರ್ ಪ್ರೋಗ್ರೆಸ್ ವೆನ್ ಯುವರ್ ಕಿಡ್ಸ್. ನಾವೇನು ಓದ್ತಾ ಇದ್ವಿ, ಹೇಗೋ ಏನು ಮಾಡ್ತಾ ಇದ್ವಿ, ನಮ್ದು ಥಿಂಕಿಂಗ್ ಪ್ರೊಸೆಸ್ ಹೇಗಿದೆ. ಹಿ ವಾಂಟ್ ಅಸ್ ಆಲ್ ಕಿಡ್ಸ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಟು ಬಿ ಅಡ್ವೆಂಚರಸ್. ಸೊ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಹುಮ್ಮಸ್ ಬರ್ತಾ ಇತ್ತು ಚಿಕ್ಕವರಿಂದ. And he had strong opinions on a lot of things, and he's very daring. That's what I felt, right? So now we were very proud of some of his achievements. I think I remember when he got an award by Indira Gandhi, the picture and that whole thing, we were like so enamored, me and Aarti, right, by his successes and things like that. ನಾವು ಚಿಕ್ಕವರಿರ್ಬೇಕಾದ್ರೆ ತುಂಬ ಒಡನಾಟ, ನಮ್ಮ ಕಾಲೆಲ್ಲ ಎಳಿತಾ ಇದ್ರು ಆಲ್ ದ ಟೈಮ್. ಆ್ಯಂಡ್ ಆಲ್ಸೋ ನಮ್ಮ ಥಿಂಕಿಂಗ್ ಬಗ್ಗೆ, ನಾವು ಹೇಗೆ ಥಿಂಕ್ ಮಾಡ್ತೀವಿ ಅಂತ ಅವ್ರು ಒಂಥರ ಕೆಲವು ಸಿಚುವೇಶನ್ಸ್ ಎಲ್ಲ ಕೇಳ್ತಾ ಇದ್ರು. ಅದು ಹೇಗೆ, ಹೌ ಡು ವಿ ರಿಯಾಕ್ಟ್ ಟು ದೋಸ್ ಸಿಚುವೇಶನ್ಸ್ ಅಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಒನ್ ಆಫ್ ದ ಫಾಂಡ್ ಮೆಮೊರೀಸ್, ಅವರೊಟ್ಟಿಗೆ ರಾಮನಗರ್ಗೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಸೊ ಐ ವೆಂಟ್ ಆನ್ ಎ ಟ್ರಿಪ್ ವಿತ್ ಹಿಮ್. ಆ್ಯಂಡ್ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮಗೆ ಡಿಬೇಟ್ ಟಾಪಿಕ್ ಇರ್ತಿತ್ತು, ನನಗೂ ಆರ್ತಿಗೂ. ನಾವು ಆಗ ನಮ್ದು ಒರಿಜಿನಲ್ ಥಾಟ್ ಪ್ರೊಸೆಸ್ ಏನೂ ಇರ್ತಿರ್ಲಿಲ್ಲ. ನಾವು ಐದರ ಪಪ್ಪನ ಹತ್ರ ಹೆಲ್ಪ್ ಕೇಳೋದು, ಇಲ್ಲ ಅಂದರೆ ಒಂದ್ಸತಿ ಪಪ್ಪ ಹೇಳಿದ್ರೆ ಹೋಗಿ ಅವನ ಹತ್ರ ಕೇಳ್ಕೊಂಬನ್ನಿ ಅಂತ. ಸೊ ನಾವು ಹೋಗಿ ಒಂದು ಡಿಬೇಟ್ ಟಾಪಿಕ್ ಇತ್ತು, ನ್ಯೂಕ್ಲಿಯರ್ ಪವರ್ ಈಸ್ ಗುಡ್ ಫಾರ್ ದ ವರ್ಲ್ಡ್ ಆರ್ ನಾಟ್ ಅಂತ. ಒಬ್ಬರು ಫಾರ್ ಆ್ಯಂಡ್ ಫಾರ್ ಅಗೇನ್ಸ್ಟ್ ಮಾತಾಡಬೇಕಾಗಿತ್ತು. ಸೊ ನಾವು ಅವನ ಹತ್ರ ಹೋಗಿ ಬರ್ಕೊಡಿ ಅಂತ. ಅವ್ರು ಒಂದ್ಸತಿ ಬೈದರು, ನೀವೇ ಅನಲೈಸ್ ಮಾಡಿ, ನೀವೇ ಟಾಪಿಕ್ಸ್ ನೀವೇ ಬರೀರಿ. ಹಿ ವಾಂಟೆಡ್ ದಟ್ ಥಿಂಗ್ ಟು ಕಮ್ ಔಟ್ ಫ್ರಮ್ ಅಸ್. ಅವರೊಂದು ಅರ್ಧ ಗಂಟೆ ಟ್ರೈ ಮಾಡಿದ್ರೆ ಏನೂ ಬರಲಿಲ್ಲ ನಮ್ಮ ಹತ್ರ. ಸೊ ಆ್ಯಂಡ್ ಅವರು ನಮಗೆ ಬರ್ಕೊಟ್ರು ಅದನ್ನ ಹೆಂಗೆ. ನಾವು ವಿ ವರ್ ಗುಡ್ ಇನ್ ಎಮೋಟಿಂಗ್ ಆ್ಯಂಡ್ ಡಿಬೇಟಿಂಗ್, ಬಟ್ ದ ಕಂಟೆಂಟ್ ಇರಲಿಲ್ಲ. ಸೊ ಅದು ವೆರಿ ಗುಡ್ ಮೆಮೊರಿ ಆಫ್ ದ್ಯಾಟ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನನಗೂ ಆರ್ತಿಗೆ ಇಬ್ರಿಗೂ ಪ್ರೈಸ್ ಬಂದಿತ್ತು, ಒಂದು ಪ್ರೋ ಆ್ಯಂಡ್ ಒಂದು ಅಗೇನ್ಸ್ಟ್ ಮಾತಾಡಿದ್ದು. ಸಮ್ ಆಫ್ ದ ಫಾಂಡ್ ಮೆಮೊರೀಸ್ ಆಫ್ ಹಿಮ್ ಇನ್ ಪೂನಾಗೆ ಹೋದಾಗ ಅವ್ರ ಮನೇಲಿ ಇದ್ದಿದ್ವಿ. ಆಗ ರಾತ್ರಿ ಹೊತ್ತು ಮಧ್ಯರಾತ್ರಿ ಎದ್ದೇನೋ ಅವ್ರಿಗೇನು ಇಷ್ಟ ಆದರೆ ಅವರೇ ಒಂದು ಕುಕ್ಕಿಂಗ್ ಮಾಡ್ಕೊಂಡೇನೋ 12 ಗಂಟೆಗೆ 1 ಗಂಟೆಗೆ ಏನೋ ತಿಂತಾಯಿದ್ರು. ಸೊ ಇಟ್ ವಾಸ್ ವೆರಿ, I would say weird. It was very funny, but also it's a very peculiar stuff, and he was different, right? Always, I think now ಕೆಲವು advices ಎಲ್ಲ ಕೊಟ್ಟಿದ್ದಾರೆ ನನಗೆ. I remember one of the first important advice I got, because ನನಗೆ
ನೆದರ್ಲೆಂಡ್ಸ್ ಬರೋ ಮುಂಚೆ ನೆದರ್ಲೆಂಡ್ಸಿಗೆ ಹೋಗೋದೋ ಅಥವಾ ನನಗೆ IBM ಅಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿಗೆ ಜಾಯ್ನ್ ಆಗೋದ ಬೆಂಗಳೂರಲ್ಲಿ. ಅವಾಗ ನಂಗೆ ಗೊತ್ತಿತ್ತು ನೆದರ್ಲೆಂಡ್ಸ್ ಕೆರಿಯರ್ ವುಡ್ ಹ್ಯಾವ್ ಬೀನ್ ವೆರಿ ಶಾರ್ಟ್ ಅಂತ, ಬಿಕಾಸ್ ಐ ವಾಸ್ ಗೋಯಿಂಗ್ ಆನ್ ಎ ಮೇನ್ ಫ್ರೇಮ್ ಸ್ಕಿಲ್ ವಿಚ್ ವಾಸ್ ಫಾರ್ ಇಯರ್ ಟು ಯೂರೋ ಕನ್ವರ್ಷನ್ ವಿತ್ 2 ವರ್ಷ ಆದಮೇಲೆ ನಮ್ಮ ಕೆಲಸ ಇರಲ್ಲ ಅಂತ ಗೊತ್ತಿತ್ತು. ಆವಾಗ ನಾನು ಈ ತ್ರಿಶಂಕು ಸ್ಟೇಟಲ್ಲಿ ಇದ್ದಾಗ ಅವ್ರ ಹತ್ರ ಕೇಳಿದ್ದೆ, ಜಿಜಮ್ಮಮ್ಮ ಏನು ಮಾಡಲಿ ನಾನು, ಇದು ನೆದರ್ಲೆಂಡ್ಸ್ಗೆ ಹೋಗ್ಲಾ, ಅಲ್ಲಿ ನಂಗೆ ಅದು ಶಾರ್ಟ್ 2 ವರ್ಷದಲ್ಲಿ ಐ ಮೈಟ್ ನಾಟ್ ಹ್ಯಾವ್ ಎ ಜಾಬ್ ಆ್ಯಂಡ್ ಐ ಟು ಕಮ್ ಬ್ಯಾಕ್, ಆರ್ IBM ಅಲ್ಲಿ ಕೆರಿಯರ್ ಬಿಲ್ಡ್ ಮಾಡಲ ಅಂತ. ಅವಾಗ ಒಂದು ಒಳ್ಳೆ ಅಡ್ವೈಸ್ ಕೊಟ್ಟಿದ್ರಾಗ. ಐ ಥಿಂಕ್ ದಟ್ ಅಡ್ವೈಸ್ ಪುಷ್ ಮೀ ಟು ಗೋ ಟು ನೆದರ್ಲೆಂಡ್ಸ್. ಗಣೇಶ, ಇಫ್ ಯು ಹ್ಯಾವ್ ಮನಿ ಯು ಹ್ಯಾವ್ ಟೈಮ್, ಸೊ ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಇಫ್ ಯು ಹ್ಯಾವ್ ಮನಿ ಯು ಹ್ಯಾವ್ ಟೈಮ್, ಸೊ ಯು ಕ್ಯಾನ್ ಆಲ್ವೇಸ್ ಆಫ್ಟರ್ 2 years ನಿನಗೇನು ಕೆಲಸ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ಅದು ದುಡ್ಡಿರುತ್ತೆ, ಬಂದ್ಬಿಟ್ಟು ಯು ಕ್ಯಾನ್ ಇನ್ವೆಸ್ಟ್ ಆನ್ ಯುವರ್ ಕೆರಿಯರ್ ಆ್ಯಂಡ್ ರೀಬಿಲ್ಡ್ ಇಟ್ ಇನ್ ಇಂಡಿಯಾ. So, but you will not get another opportunity to explore Europe and go out and see the life out there, right? So that, I think that was a good advice which I took, and fortunately or unfortunately I'm still here for 26 years, right? So I think a lot of life lessons, some of the interest areas also, we used to discuss a lot on stocks. And I think my interest in investments and all also came with him getting in, discussing that. And he was at that one point of time, he was a center of attraction when it comes to stocks and investments and multiplying your money and the whole part. I think Papa also was followed him to some extent at that time. So fantastic fond memories, and I think he lived a very good life, surrounded by his kids. And he experienced everything in life, right? I think I wish that everybody gets a fulfilling life like this, and our Atmak Shanti sigli ant heltine. And the best part is I could see him twice this year when I came to Bangalore, as in May. It was like 2 months back. So and he was still in his old age was interested in what I was talking, and he was listening and asking questions. So I think ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ನುಡಿ ನಮ್ಮನ್ನು ನಿಲ್ಲಿಸ್ತೀನಿ. ಥ್ಯಾಂಕ್ ಯು. GJ ನಾರಾಯಣ, ನಾನಾಗ ತುಂಬ ಚಿಕ್ಕವನಿದ್ದೆ. ಆನೆಗುಡ್ಡಿಯಲ್ಲಿ ನಡೆದ ಅವರ ವಿವಾಹ ಸಮಾರಂಭಕ್ಕೆ ನಾನು ನನ್ನ ಅಮ್ಮನ ಜೊತೆ ಹೋದ ಆ ನೆನಪು ಇನ್ನೂ ನನ್ನಲ್ಲಿ ರತಿಯಾಗಿದೆ. ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದ GJ ನಾರಾಯಣರು ಬಹಳ ವರ್ಷಗಳ ಕಾಲ ಪೂನಾದಲ್ಲಿದ್ದು ಅನಂತರ ಬೆಂಗಳೂರಿಗೆ ಬಂದ ನಂತರ ನಮ್ಮ ಮತ್ತು ಅವರ ಒಂದು ಬಾಂಧವ್ಯ ಮತ್ತಷ್ಟು ಹೆಚ್ಚಾಗ್ತಾವೆ. ಯಾಕೆಂದ್ರೆ ಬೆಂಗಳೂರಿಗೆ ಹೋದಾಗಲೆಲ್ಲ ನಾನು, ನನ್ನ ಅಮ್ಮ, ನಮ್ಮ ಮನೆಯವರೆಲ್ಲ ಬಿಡರ ಹೋಗ್ತಿದ್ದದ್ದು ಅವರ ಮನೆಯಲ್ಲೇ. ಎಷ್ಟು ಬಾರಿ ಹೋದರೂ ಕೂಡ ನನ್ನ ಮಾವನಾಗಲಿ, ಅತ್ತೆಯಾಗಲಿ, ಮಕ್ಕಳಾಗಲಿ ನಮ್ಮನ್ನ ಹೆಚ್ಚು ಮಾಡಿದವರು. GJ ನಾರಾಯಣರ ದೊಡ್ಡ ಅಕ್ಕ ಗೀತಮ್ಮ ಅಂದರೆ ನನ್ನಮ್ಮ ಅನಕ್ಷರಸ್ಥ. ಆದರೆ ಅಕ್ಕನ ಮಕ್ಕಳು ವಿದ್ಯಾವಂತರಾಗಿ ಒಳ್ಳೆಯ ನೌಕರಿಯಲ್ಲಿರಬೇಕೆಂಬುದು ನನ್ನ ಮಾವನ ಆಸೆಯಾಗಿತ್ತು. ನಾವು 3 ಸಹೋದರರು ಸರ್ಕಾರಿ ನೌಕರಿಯನ್ನು ಹೊಂದಿ ಅವರ ಆಸೆಯನ್ನು ಪೂರೈಸಿದ್ದೆ. ನಮ್ಮ ಮಾವನ ಪ್ರಾಯದ ಕಾಲದಲ್ಲಿ ನಮ್ಮ ಮಾವನೆಂದರೆ ನಮಗೆ ಒಂದು ರೀತಿಯ ಭಯ, ಅಂಜಿಕೆ, ಜೊತೆಯಲ್ಲಿ ಗೌರವ. ಆದರೆ ಬರಬರುತ್ತಾ ಅದೆಲ್ಲ ಹೊರಟುಹೋಯ್ತು. ನಮ್ಮ ಮಾವ ನಾನು ಕಂಡುಕೊಂಡಂತೆ ಯಾರನ್ನೂ ಬೈದವರಲ್ಲ, ನಿಂದಿಸಿದವರಲ್ಲ, ದ್ವೇಷಿಸಿದವರಲ್ಲ. ನಾನು ಅವರ ಮನೆಗೆ ಬಂದಾಗಲೆಲ್ಲ ಯಾವುದಾದರೂ ಪುಸ್ತಕವನ್ನು, ಗ್ರಂಥವನ್ನು ಓದುವ
ಅವರು ನಿರತರಾಗಿರ್ತಿದ್ದರು. ಕಂಬಾಚಾರದ ಧಾರ್ಮಿಕ ಕಾರ್ಯಗಳಲ್ಲಿ ನಮ್ಮ ಮಾವನಿಗೆ ನಂಬಿಕೆ ಕಡಿಮೆ. ಒಮ್ಮೆ ಅವರ ಮನೆಗೆ ನಾನು ಹೋದಾಗ ನಮ್ಮ ಅಮ್ಮನ ಕೃಷಿಪತ್ನಿ ಉದ್ಯಾಪನಕ್ಕೆ ಆಹ್ವಾನ ಕೊಟ್ಟೆ. ಆಗ ಅವರು ಕೃಷಿಪತ್ನಿ ಉದ್ಯಾಪನ ಅಂದ್ರೆ ಏನು, ಯಾಕೆ ಮಾಡಬೇಕು ಎಂದೆಲ್ಲ ಕೇಳಿ ಆಮೇಲೆ ಸುಮಾರು 35,000 ರೂಪಾಯಿ ಖರ್ಚಾಗ್ತದೆ ಅಂದಾಗ ನನ್ನ ಮಾವ ಸುಮ್ಮನೆ ಅಷ್ಟೊಂದು ಹಣ ಯಾಕೆ ಖರ್ಚು ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಮಾಮಯ್ಯ, ನಮ್ಮ ಅಮ್ಮನಿಗೆ ಮಾಡದೇ ಇದ್ರೆ ಬೇಸರ ಆಗ್ತದೆ, ಅವಳು ಸಂತೋಷಕ್ಕಾಗಿ ಮಾಡ್ತೇವೆ ಅಂತ ಹೇಳಿದಾಗ ಬಹಳ ಖುಷಿ ಪಟ್ಟು ಖಂಡಿತ ಮಾಡಿ, ಅಕ್ಕ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ಇಲ್ಲಿ ಅವರ ನಿರ್ಮಲ ಮನಸ್ಸು ಗೆಲ್ತದೆ. ಕೆಲವು ವರ್ಷಗಳ ಹಿಂದೆ ಅವರ ಅಳಿಯನಿಗೆ ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಮಾಡಿಸುವ ಸಲುವಾಗಿ ಜನನ ಪ್ರಮಾಣ ಪತ್ರದ ಅವಶ್ಯಕತೆ ಇತ್ತು. ನಾನು ನನ್ನ ಮಾವನಿಗೆ ಸ್ವಲ್ಪ ಸಹಕರಿಸಿದೆ. ಜನನ ಪ್ರಮಾಣ ಪತ್ರವನ್ನು ಕೈಗೆ ತೆಗೆದುಕೊಂಡಂತ ನನ್ನ ಮಾವ ಉಡುಪಿ ತಾಲೂಕು ಆಫೀಸ್ ಹೊರಗೆ ಬಂದು ನನ್ನನ್ನ ಬಹಳ ಖುಷಿಯಿಂದ ಒಪ್ಪಿಕೊಂಡು ಬಿಟ್ಟು, ಆ ಘಟನೆ ಎಂದಿಗೂ ಕೂಡ ನನ್ನಿಂದ ಮರೆಯಲಿಕ್ಕೆ ಸಾಧ್ಯ ಇದೆ. ನನ್ನ ಮಕ್ಕಳಿಗೆ ನಾರಾಯಣಜ್ಜ ಅಂದರೆ ಅದೇನೋ ಬಹಳ ಪ್ರೀತಿ. ನನ್ನ ಮಕ್ಕಳು SSLC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದಾಗ ನಗದು ಪ್ರೋತ್ಸಾಹದೊಂದಿಗೆ ನನ್ನ ಮಕ್ಕಳನ್ನ ನನ್ನ ಮಾವ ಹುಡಿದುಂಬಿಸಿದರು. ನನ್ನ ಮಕ್ಕಳು ಅದನ್ನು ಇಂದಿಗೂ ಕೂಡ ನೆನಪಿಸಿಕೊಳ್ಳುತ್ತಾ ಇದ್ದಾರೆ. ನಮ್ಮ ಮಾವನವರು ಪ್ರಕೃತಿ ಪ್ರಿಯರು. ಊರಿಗೆ ಬಂದಾಗ, ನಮ್ಮ ಮನೆಗೆ ಬಂದಾಗ ನಮ್ಮ ಊರಿನ ಬಗ್ಗೆ, ಇಲ್ಲಿನ ನದಿ, ಕೆರೆ, ಗುಡ್ಡ ಬೆಟ್ಟಗಳ ಬಗ್ಗೆ ಸಾಕಷ್ಟು ನನ್ನೊಡನೆ ವಿಮರ್ಶೆ ಮಾಡ್ತಾ ಇದ್ರು. ಅದರ ಜೊತೆಯಲ್ಲಿ ನನ್ನ ಶಾಲೆ, ಅಲ್ಲಿನ ಅಧ್ಯಾಪಕರು, ಅಲ್ಲಿನ ವಿವಿಧ ವರ್ಗಗಳ ಮಕ್ಕಳು ಅವ್ರನ್ನೆಲ್ಲ ತುಂಬಾ ಪ್ರಶ್ನಿಸ್ತಾ ಇದ್ರು. ಹೀಗೆ ಅವರಿಗೆ ಸಾಕಷ್ಟು ಪರಿಸರವನ್ನು ತಿಳಿದುಕೊಳ್ಬೇಕಂತ ಹಂಬಲ ಅವರಲ್ಲಿ ಸಾಕಷ್ಟು ಇತ್ತು. ಕೊನೆಯದಾಗಿ ಗತಿಸಿದ ನನ್ನ ಮಾವನಿಗೆ ಶಾಶ್ವತವಾದ ವಿಷ್ಣು ಸಾಯುಜ್ಯ ದೊರಕಲೆಂದು ಅವರ ಅವಲಂಬಿತರಾದ ಅತ್ತೆ ಮತ್ತು ಮಕ್ಕಳಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಸ್ಸು ದೊರಕಲೆಂದು ದೇವರನ್ನ ಪ್ರಾರ್ಥಿಸುತ್ತಾ ನನ್ನ ಅನಿಸಿಕೆಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. Those of you who may not know, I'm Shashidhar, elder son of Dr. J.J. ನಮ್ಮವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಅವ್ರ ಜೊತೆ ಓಡಾಡ್ಕೊಂಡಿದ್ದವ್ರು ಏನು ಹೇಳ್ತಾರೆ ಅನ್ನೋದು ನಮಗೆ ಇನ್ನೂ ಜಾಸ್ತಿ ಮುಖ್ಯ ಅನಿಸುತ್ತೆ. ಅಂಥವರಲ್ಲಿ ಒಬ್ಬರು ವಿಶ್ವನಾಥೆ, ದಿವಂಗತ J.J. ನಾರಾಯಣ ಅವರ ಭಾವನ ಮಗ. ಅವರು ಇವತ್ತು ಇಲ್ಲಿಗೆ ಬರಲಾಗಲಿಲ್ಲ, ಹಾಗಾಗಿ ಈ ಸಂದೇಶ ಕಳಿಸಿದ್ದಾರೆ. ಏನಂತಾರೆ ನೋಡೋಣ. J.J. ಮಾವನನ್ನು ಚಿಕ್ಕಂದಿನಲ್ಲೂ ನೋಡಿ ಬೆಳೆದವರು ನಾವು. ಅವರು ಎಲ್ಲರಿಗಿಂತ ತುಂಬ ಭಿನ್ನ. ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದರು. ತಂದೆ ಹೋಟೆಲ್ನವರ ಹತ್ತಿರದವರು ಏನೋ ಹೊಸ ತಿಂಡಿ ಮಾಡೋದು ಅವರಿಗೆ ಖುಷಿ ಇತ್ತು. ಒಮ್ಮೆ ಮನೆ ಹೊರಗೆ 3 ಕಲ್ಲು ಇಟ್ಟು ಒಲೆ ಮಾಡಿ ಬಟಾಟೆ ಚಿಪ್ಸ್ ಮಾಡಿಕೊಟ್ಟಿದ್ದರು. ಊರಿಗೆ ಬಂದರೆ ಯಾರಿಗೂ ತೊಂದರೆ ಕೊಡಬಾರದೆಂದು ಹೊರಗಡೆ ತಿಂದು ಬರುತ್ತಿದ್ದರು. ದಾರಿ ಉದ್ದಕ್ಕೂ ಸಿಕ್ಕ ಪ್ರತಿಯೊಬ್ಬರನ್ನು ಕಷ್ಟ ಸುಖ ವಿಚಾರಿಸುತ್ತಾ ಬರುತ್ತಿದ್ದರು. ಹೇಗೆ ಇವರ ಜೀವನ ಸುಧಾರಿಸಬಹುದು ಎಂದು ನನ್ನ ಹತ್ತಿರ ಚರ್ಚಿಸುತ್ತಿದ್ದರು. ಮಾವನು ನಾಸ್ತಿಕರಾಗಿದ್ದು ಯಾರ ಹತ್ತಿರ ಕಾಲಿಗೆ ಬೀಳಿಸಲು ಬಿಡುವುದಿಲ್ಲವಾಗಿತ್ತು. ನಮ್ಮ ಸಂಪ್ರದಾಯ
ಮದುವೆಯಲ್ಲಿ ನಾನು ಕಾಶಿಗೆ ಹೋಗೋದನ್ನು ತಡೆದಿದ್ದರು. ನನಗೆ ಬುದ್ಧಿ ಬಂದ ಮೇಲೆ ಬೆಂಗಳೂರಿಗೆ ವೆಕೇಷನ್ಗೆ ಹೋದಾಗ ಅತ್ತೆ ಮನೆಯಲ್ಲಿ ಉಳಿಯುತ್ತಿದ್ದೆ. ಆಗ ಮಾವನ ಇನ್ನೊಂದು ಮುಖ ಅನಾವರಣಗೊಂಡಿತ್ತು. ಅವರು ಫುಲ್ ಬ್ರೈಡ್ ಸ್ಕಾಲರ್ ಆಗಿದ್ದು ಅವರ ಪುಸ್ತಕ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಆಗಿರುವ ಅವರಿಂದಲೇ ಕೇಳಿ ದಿಗ್ಭ್ರಮೆಗೊಂಡಿದ್ದೇನೆ. ಅವರ ಓದುವ ಬರೆಯುವ ಅದಮ್ಯ ಉತ್ಸಾಹ ಕಂಡು ಆಶ್ಚರ್ಯಪಟ್ಟಿದ್ದೇನೆ. ಅವರು ಬರೆದ ಪುಸ್ತಕಕ್ಕೆ ಪ್ರಶಸ್ತಿಯೂ ಬಂದಿತ್ತು. ಮಾವ ತುಂಬಾ ಊರುಗಳನ್ನು ಸುತ್ತಿದ್ದಾರೆ. ಅದರ ಕಥೆಗಳನ್ನು ಕೇಳುವುದೇ ಒಂದು ಸ್ವರ್ಗ. ಹಿಮಾಚಲ ಪ್ರದೇಶ, ಅಸ್ಸಾಂ, ಅರುಣಾಚಲ ಪ್ರದೇಶ, ಚೀನಾದ ಬಾರ್ಡರ್ಗಳಿಗೆ ಹೋದ ಕತೆ ರೋಮಾಂಚನ ಉಂಟು ಮಾಡಿತ್ತು. ಡೆಲ್ಲಿ, ಪೂನಾದ ಆಫೀಸ್ಗಳಲ್ಲಿ ಸಹೋದ್ಯೋಗಿಗಳಿಂದ ಕಳೆದ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು. ಯಾವುದೇ ಪ್ರೋತ್ಸಾಹ ಇಲ್ಲದ ಕಾಲದಲ್ಲಿ ಸ್ವಂತ ಇಚ್ಛೆಯಿಂದ, ಛಲದಿಂದ, ಹಠದಿಂದ ಕಲಿತು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ತನ್ನದೇ ಒಂದು ಹೆಗ್ಗುರುತ ಬಿಟ್ಟು ಹೋಗಿನ ಮಾವನಿಗೆ ದೊಡ್ಡ ಸಲಾಂ. ತಮ್ಮ ಇಳಿ ವಯಸ್ಸಿನಲ್ಲಿ ನಮ್ಮೊಂದಿಗೆ ಚಿಕ್ಕ ಮಕ್ಕಳಾಗಿ ಕೊಡಚಾದರೆ ಟ್ರೆಕ್ಕಿಂಗಿಗೆ ಬಂದು ಅಲ್ಲಿ ಎಲ್ಲರಿಗೂ ಮುಂದಾಗಿ ಉಪಕಾರಿ ಮಾಡಿಕೊಂಡಿದ್ದು ಮರೆಯುವಂತಿಲ್ಲ. ಅವರ ಮನೆಯಲ್ಲಿ ಪ್ರತಿ ಆದಿತ್ಯರ ಸಂಜೆ ಅವರ ಆತ್ಮೀಯ ಗೆಳೆಯರಾದ ಅಚ್ಯುತ ಸರ್, ರೆಡ್ಡಿ ಸರ್, ಅಶ್ವಿನ್ ಸರ್ ಇವರೊಂದಿಗೆ ನಡೆಯುವ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದೇ ಒಂದು ಹಬ್ಬ. ಬೆಂಗಳೂರಿನ ಮುಖ್ಯವಾದ ಜಾಗದಲ್ಲಿ ಮನೆಯ ಜೊತೆ ತೋಟದಲ್ಲಿ ಮಾವು, ಹಲಸು, ಚಿಕ್ಕು, ಕಾಫಿ, ಬೇಲೆ, ಜಾಮಣ್ಣು, ಪನ್ನೀರಣ್ಣು, ತೆಂಗು, ಸಾಗುವಾನಿ ಹೀಗೆ ಹಲವು ಗಿಡಗಳನ್ನು ಬೆಳೆಸಿದ ಪರಿಸರ ಪ್ರೇಮಿ ನಮ್ಮ ಮಾವನವರು. ಮೊಮ್ಮಕ್ಕಳಿಂದ ಕಂಪ್ಯೂಟರ್ ಕಲಿತು ತಾವು ಬರೆದ ಪುಸ್ತಕಗಳು ಟೈಪ್ ಮಾಡಿ ಪ್ರಿಂಟ್ಗೆ ಕೊಟ್ಟಿದ್ದರು. ಇವರು ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವಾಗಿದ್ದರಿಂದ ಅದರ ಎಲ್ಲಾ ಡೇಟಾಗಳನ್ನು ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ಇಟ್ಟುಕೊಂಡಿದ್ದರು. ಒಟ್ಟಾರೆ ಮಾವ ಎಲ್ಲರಿಗೊಂದು ಮಾದರಿಯಾಗಿ ಅದಮ್ಯ ಉತ್ಸಾಹದ ಚಿಲುಮೆಯಾಗಿ ನಾವೆಲ್ಲರೂ ನಾಚುವಂತೆ ಬದುಕಿ ಒಂದಷ್ಟು ನೆನಪುಗಳು ಬುದ್ಧಿಯನ್ನಿಟ್ಟು ಒಂದು ಹೆಜ್ಜೆ ಮುಂದೆ ಹೋದರು. ನಿಮ್ಮೊಂದಿಗೆ ಎಷ್ಟೋ ವಿಷಯಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದ ನಾವೇ ಧನ್ಯ ಎನ್ನುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಈಗ ಹೇಳುತ್ತಾರೆ ಕಿಶೋರ್. We have Pramila ma'am here, who is one of my father's close colleagues. She has just written a very short message. It is sad news, but it is in Almighty hands which we have to accept. Between birth and death, life we live and how is in our hands. Sergi led a very purposeful and quality life. When he joined Knowledge Center, he did progressive changes as he had excellent leadership qualities. He was highly knowledgeable and he trained us the same way. During his tenure, he encouraged us so much that I was able to do both degree and post-graduation. Both degree and master's degree in my field, he was our career guru. He was very keen observer. Even small library activities done by lower or upper staff, he had to call personally and compliment or correct. He was simple, sincere personality. I will conclude and pray Almighty to give inner strength to his family to overcome his physical loss. Thank you. Thank you, ma'am. Thank you so much. ಈಗ ಕೊನೆಯದಾಗಿ ರುಕ್ಮಿಣಿ ಅಕ್ಕ ಒಂದು ಸಣ್ಣ ನನ್ನ ಚಿಕ್ಕಪ್ಪ ಅಂದ್ರೆ ನಾನು ಕಂಡ ನನ್ನ ಚಿಕ್ಕಪ್ಪ. ನಾನು ಹೆಚ್ಚು ಓದಿದ್ದವಳಲ್ಲ, ಇಂಗ್ಲಿಷ್ ಗೊತ್ತಿಲ್ಲ. ಮೊದಲನೇದಾಗಿ ನನ್ನ ಚಿಕ್ಕಪ್ಪ ಮದುವೆಯಿಂದ ಶುರು ಮಾಡ್ತೆ. 1962ರಿಗೆ ನಮ್ಮ ಚಿಕ್ಕಪ್ಪ ಮದುವೆ ಆಯ್ತು. ಸಿಂಪಲ್ ಮನುಷ್ಯ ಅಂದ್ರೆ ಹ್ಯಾಂಗ್ ಗೊತ್ತಾ? ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ದೆ, ಯಾರಿಗೆ ಮಾಡಿ ಕರಿಮಣಿ ತಾಳಿ ಒಂದ್ಸಾಕ ಆ ಕಡೆ ಈ ಕಡೆ ಕರಿಮಣಿ ಸುಲಿನಿ ಸಾಕಿಗೆ ಅಂತ ಬೇಡ ನನಗೆ, ನಾನು ಹೆಂಡತಿಗೆ ಸಾಕು ಕರಿಮಣಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಹೇಳಿದ್ರು. ನಾವೊಬ್ಬ ಚಿಕ್ಕಪ್ಪ ಮಾಡ್ಕೋರೋದ ಅವ್ರು ಹತ್ರ ಹೇಳಿ ಎಷ್ಟು ಸಿಂಪಲ್ ಮನುಷ್ಯ ಅಂದ್ರೆ ಎಲ್ಲರೂ ಚಿನ್ನ ಕರಿಮಣಿ 4 ಪವನಿಗೆ ಹಾಕಿ 5 ಪವನಿಗೆ ಹಾಕಿ ಅಂದ್ರೆ ಇವ್ರು 2 ಕರಿಮಣಿ ಆ ಕಡೆ ಸುಲಿನಿ ಮತ್ತೆ ಒಂದು ತಾಳಿ ಸಾಕೊಂಡು ಅವ್ರಿಗೆ ಅಂದ್ರೆ ನೇರ ದಿಟ್ಟ ಸಿಂಪಲ್ ಮನುಷ್ಯ ನನ್ನ ಚಿಕ್ಕಪ್ಪ. ಆಮೇಲೆ ಅವ್ರ ಮಾತಿಗೆ ಅವರೇ ಸಾಟಿ, ಮಾತಿಗೆ ಯಾರು ಇಲ್ಲ. ಅವ್ರದ ನೇರ ದಿಟ್ಟ ಅಂದ್ರೆ ಅಷ್ಟೇ, ಅವರೇ ಸಾಟಿ. ಮಾತಾಡಿದೆ ಒಂದ್ಸಲ ಮುಟ್ಟಿ ಕಾಣ್ಕಾಣ್ತಾರೆ. ಹೆಂಗಂದ್ರೆ ಒಂದ್ಸಲ ಏನಾಯ್ತು ಅಂದ್ರೆ ಅವ್ರ ಮರಿ ಆಣೆಗುಡ್ಡೆ ಮರಿ, ನಾವೆಲ್ಲ ಹೋಯ್ತೀವಿ ನರಸಿಂಹ ಹೇಳ್ದಂಗೆ ಆಣೆಗುಡ್ಡೆ ಮರಿ. ಆವಾಗ ಏನಾಯ್ತು, ಈ ನಾಗಪ್ಪ ಚಿಕ್ಕಪ್ಪ ಮರಿ ಮಾಡ್ಸೋರು ಮುಂದಿನ. ಅವ್ರು ಹೇಳಿದ ಮಕ್ಕಳಿಗೆಲ್ಲ 4 ಕಡೆ ದಾಕ್ಷಿಣಿ, ಯಾರಿಗೆ ನಮ್ಮ ನಾನ್ ಚಿಕ್ಕಪ್ಪ ಹೇಳಿದ, ದೊಡ್ಡರಿಗೆಲ್ಲ ದಾಕ್ಷಿಣಿ ಇಷ್ಟು ಕೊಡ್ತಿಲ್ಲ, ಮಕ್ಕಳಿಗೆ ಮಾತ್ರ 4 ಕಡೆ ದಾಕ್ಷಿಣಿ ಕೊಡ್ತಾರೆ. ಎಂತಕ್ ಮರ ಯಾಕೆ ದೊಡ್ಡರಿಗೆ ದಾಕ್ಷಿಣಿ ಕೊಟ್ಟು ಮಕ್ಕಳಿಗೆ ಕೊಡುದಿಲ್ಲ? ಇಲ್ಲ ಇಲ್ಲ, ಮಕ್ಕಳಿಗೆ ಕೊಟ್ಟರೆ ಖುಷಿ ಪಡ್ತಾರೆ, ದೊಡ್ಡರಿಗೆಲ್ಲ ಕೊಡ್ತಿಲ್ಲ. ಅದು ಆಯ್ತು, ನಾಗಪ್ಪ ಚಿಕ್ಕಪ್ಪ ಪಾಪ ಚಿಕ್ಕಪ್ಪ ಹೇಳ್ದಂಗೆ ಮಾಡಿದ್ವಿ.
ಆಮೇಲೆ ಈ ಚಿಕ್ಕಪ್ಪ ಒಂದು ವರ್ಷ ವಿವೇಕ ಹೈಸ್ಕೂಲಲ್ಲಿ ಓದ್ತಾಗ ಭೂಮಿ ಫಸ್ಟ್ ತೋಟದ ವಿವೇಕ ಹೈಸ್ಕೂಲ್ನಲ್ಲಿ ಒಂದು ವರ್ಷ ಅವರು ಕೆಲಸ ಮಾಸ್ಟರ್ ಕೆಲಸ ಮಾಡಿ. ಆಮೇಲೆ ನಮ್ಮ ಈ ಚಿಕ್ಕಮ್ಮ ಒಂದು ವರ್ಷ ಅಲ್ಲಿ ತೋಟದ ವಿವೇಕ ಹೈಸ್ಕೂಲಲ್ಲಿ ಕೆಲಸ ಮಾಡಿ. ಇದೊಂದು ನಮ್ಗೆ ಹೆಮ್ಮೆ ವಿಷಯ ಆಯ್ತಾ. ಆಮೇಲೆ ನನ್ ಮರಿ ಗೊತ್ತಾಯ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಊರಿತ್ತು. ನಮ್ಮ ಅಪ್ಪ ಬರೀ ಪಾಪದ ಅವ್ರಿಗೆ ಎಂಟು ಗೊತ್ತಿಲ್ಲ. ಹಾಗಾಗಿ ಈ ಚಿಕ್ಕಪ್ಪ ಏನ್ ಮಾಡಿದ, ನನ್ನ ಮರಿ ಆಗುವಾಗ ಬೆಂಗಳೂರಾಗೆ ಬಂತು. ಅವಾಗೆಲ್ಲ ಫೋನ್ ಭೂಮಿ ಅಂತ ಇಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಈ ಚಿಕ್ಕಪ್ಪನ ಮರಿ ಎಂಗೇಜ್ಮೆಂಟ್ ಎಲ್ಲ ಆಗಿ ಬೆಂಗಳೂರಾಗಿದೆ. ಸರಿ ನಾವು ಊರಿಗೆ ಹೋಯ್ತು. ಕಡೆಗೆ ಈ ಮರಿ ಆದ್ಮೇಲೆ ಒಂದ್ಸಲಿ ಯಾರೋ ಇವ್ರಿಗೆ ಹೇಳಿದ್ರು, ನಿಮ್ ಕಡೆ ಯಾರೋ ಬಂದು ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಹೋಯ್ತು ಮಾರೆ, ನಿಮ್ಮ ವಸಂತ ಅಂದ್ರೆ ನಿಮ್ಮನ್ನು ವಿಚಾರಿಸ್ಕೊಂಡು ಹೋಯ್ತು ಪ್ರಾಣಿಗಳು ಅಂತ. ಕಡೆಗೆ ಇವ್ರಿಗೆ ಗೊತ್ತಾಯ್ತು ಯಾರು ಅಂದ್ರೆ ಈ ನಾನ್ ಚಿಕ್ಕಪ್ಪ. ಈಗಿನ ಕಾಲದಾಗೆ ತನ್ನ ಮಕ್ಕಳ ಮದಿಗೆ ಇನ್ನು ಅಣ್ಣನ ಮಕ್ಕಳ ಮದಿಗೆಲ್ಲ ವಿಚಾರಿಸೋರಿದ್ರ ಇಲ್ಲ, ಖಂಡಿತ ಇಲ್ಲ. ಇವ್ರು ಸ್ಪೆಷಲ್ ಮನುಷ್ಯ ನಮ್ಮ ಚಿಕ್ಕಪ್ಪ. ಅವ್ರು ಹೋಗಿ ಕೇಳ್ದ, ಹ್ಯಾಂಗೆ ಅಣ್ಣನ ಮಗಳಿಗೆ ಹುಡುಗ ಅಡ್ಡಿಯ ಅಥವಾ ಅವನಿಗೇನೋ ಬ್ಯಾಡ್ ಹ್ಯಾಬಿಟ್ ಇತ್ತ ಹಿಂಗ್ ಕೇಳ್ದ. ಈಗಿನ ಕಾಲದಾಗ ಏನಂದ್ರೆ ತನ್ನ ಮಕ್ಕಳಿಗೆ ಅಣ್ಣನ ಮಕ್ಕಳು ಮೂಸಿ ಕೂಡ ಕಾಮ ಇದ್ದಿದ್ದೆ ಚಿಕ್ಕಪ್ಪ ಅಂದ್ರೆ ಹೋಗಿ ನಾನ್ ಚಿಕ್ಕಪ್ಪ ಅಂದ್ರೆ ಅಷ್ಟು ಒಳ್ಳೆ ಚಿಕ್ಕಪ್ಪ. ಆಮೇಲೆ ಇನ್ನೊಂದು ಹೇಳ್ತೆ, ಗಿಳಿಯಾರಿಗೆ ಹೋಗೋದು ಅದಕ್ಕೆ ಏನ್ ಮಾಡಿದ್ರ ಕ್ವಾರ್ಟರ್ ಸಂತಿಗೆ ಹೋಗ್ಬೋದು. ಸಂತಿಗೆ ಹೋಗಿ ಒಂದಿಷ್ಟು ಮಾಯಣ್ಣ ಅದಕ್ಕೆಲ್ಲ ಅರ್ಧ ಮಾಯಣ್ಣ ಒಂದಿಷ್ಟು ಮಾಯಣ್ಣ ತಗೊಂಡ್ ಹೋಗ್ಬೋದು. ಬಾಮಿ ಕಟ್ಟಿ ನಮ್ ಗಿಳಿಯರ ಬಾಮಿ ಕಟ್ಟಿ, ಆ ಬಾಮಿ ಕಟ್ಟಿ ಒಂದು ಇತ್ತಾಳಿ ಬೋಮಣಿ, ಆ ಬೋಮಣಿ ಇಷ್ಟು ಮಾಯಣ್ಣ ಹಾಕೊಂಡ್ ಎಲ್ಲ ಚಂದ ಮಾಡಿ ತೊಳ್ಬಿಟ್ಟು ಆ ಬಾಮಿ ಕಟ್ಟಿ ದಂಡೆ ಕುಕ್ಕಂಡ ಆ ಹಣ್ಣು ತಿಂತಿ ನಮ್ಗೆಲ್ಲ ಸ್ವಲ್ಪ ಕೊಟ್ಟಿದ್ರು ಹಣ್ಣ ತಿಂತಿ ಕೊಟ್ಟು ಅಂತ ಚಿಕ್ಕಪ್ಪ. ಆಮೇಲೆ ಏನ್ ಮಾಡ್ತಿದ್ರು, ಗಿಳಿಯರಿಂದ ಹಣ್ಣು ಹೋಗೋದು. ಗಿಳಿಯರ ಬರುವಾಗ ಏನಂತ ಅಲ್ಲೊಂದು ಮಧ್ಯದ ಒಂದು ಅಚ್ಚಿ ಚೀಟಿ ಕ್ಯಾರಿ ಅಂತ ಈಗ ಇದ್ದವರಿಗೂ ಸ್ವಲ್ಪ ಎಲ್ಲ ಗೊತ್ತಿತ್ತ. ಅಚ್ಚಿ ಚೀಟಿ ಕ್ಯಾರಿ ಅಂತ ಆ ಕೆರೆ ಬೈ ಮೇಲೆ ಅರಿತಾಡ ದಡ್ಡ ಇರ್ತಾರ ಕೆಳಗೆ ಇಳ್ಕೊಂಡು ಹೋಗೋದು ಮುಂದೆ ಈಚೆಗೆ ಇಳ್ಕೊಂಡ್ ಮುಗಿಸಿ ಏನಂತ ಆ ಕೆರೆ ಬಂದ್ಬಿಟ್ಟು ಅದೇ ಕ್ಯಾರಿ ಮೇಲೆ ಚಪ್ಪಲಿ ಇಬ್ಬರು ಎರ್ಕೊಳ್ತೀವಿ ಒಂದ್ ಈ ಬಾಟಿ ಎರ್ಕೊಂಡು ಇರ್ತಾರ ಒಳ್ಳೆ ನೀರು ಆಗ ಅಚ್ಚಿ ಚೀಟಿ ಕ್ಯಾರೆ ಒಳ್ಳೆ ಬನ್ನಿ ತರ ಏನ್ ಕ್ಯಾರಿ ಕೆಳಗೆ ಬಸ್ ಗೀಚ್ ಇರುವುದಿಲ್ಲ. ಆವಾಗ ಆ ಕೆರೆ ನಿಂತ್ಕೊಂಡು ಆ ಬಟ್ಟೆನೆಲ್ಲ ಅಲ್ಲೇ ಮಾಡಿಸ್ಕೊಂಡ ಮನೆಗೆ ಹೋಗ್ಬೋದು. ಈ ಬೈಲಾಗಿ ಸೂರಲ್ಲ ಹೆಂಗ್ಸ್ರ ಇದು ಯಾರು ಮರ ಈಗವ್ರಿಗ ಬಾ ನೀವು ಅಲ್ಲೇ ಗೊತ್ತ ದಾರಿಲೇ ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಅಯ್ಯೋದ ಅನಂತ ಇಂತ ಅಮ್ಮ ಮರ್ಯಾರ ಇವ್ರ ಅವರು ನನಗೆ ಜನ ಕೊಡು ಆಯ್ತಾ. ಆಮೇಲೆ ಒಂದ್ ದಿವಸ ಏನಾಯ್ತು, ಈ ಹೌಸಿಂಗ್ ಬೋರ್ಡ್ ಮನೆಗೆ ನಾವು ಬಂದಿದೆ. ಬಂದಾಗ್ಲಿಕ್ಕೆ ಈ ಚಿಕ್ಕಪ್ಪ ಈ ಬಟ್ಟೆ ಕಲ್ಲಿತ್ತು ಮನೆ ಇಂಟಿ ಕೊಡ್ಬೇಕು. ಆ ಬಟ್ಟೆ ಕಲ್ಲು ಮೇಲೆ ಕೌಂಚ್ ಮಾಡ್ಕೊಂಡು ಬೋಲ್ ಮುಳ್ಕೊಂಡು ಕಂಡೆ ನಾನು. ಚಿಕ್ಕಪ್ಪ ಎಂತ ಮಾಡ್ತಾರೆ ಕೇಳಿದೆ ಚಿಕ್ಕಿ ಅಂತ. ಮಾರೈತಿ ನೀನ್ ಚಿಕ್ಕಪ್ಪ ಈ ಸರ್ಕಸ್ ಎಲ್ಲ ಕಂಡಿಯ ನೀನು ಕೇಳಿ, ಈ ಸರ್ಕಸ್ ಮಾಡುದು ಅಂತ ಕೇಳಿ ಕಡೆ ಚಿಕ್ಕಪ್ಪ ಬಂದ ಅದು ನಿಂಗೆ ಗೊತ್ತಿಲ್ಲ, ಅದೆಲ್ಲ ವ್ಯಾಯಾಮ ಮಾಡುದು ಅಂತ ಕೌಂಚ್ ಮಾಡ್ಕೊಂಡು ಆ ಕಡೆಗೆ ಅರ್ಥ ಕೊಲ್ಲ ಈ ಕಡೆ ಕಳಿ ಹೋಗ್ತ ಆ ಕೌಂಚ್ ಮಾಡ್ಕೊಂಡು ಸರ್ಕಸ್ ಮಾಡ್ತಾ ಇದ್ರು ಅವ್ರು. ಯಾವಾಗ ಅದು ಒಂದು 75 ವರ್ಷ ಮೇಲೆ 75 ವರ್ಷ ಆಗಿತ್ತು ಅವರಿಗೆ, ಒಂದು 10 ವರ್ಷ ಹಿಂದೆ ಆಯ್ತಾ. ಆಮೇಲೆ ನನ್ನ ಅಣ್ಣ ಓದುವ ತುಂಬಾ ದಡ್ಡ. ಅವ್ನು ಏನ್ ಮಾಡ್ದ, ಓದಕ್ಕೆ ಇದಾಗ್ತಿಲ್ಲ ಅನ್ಕೊಂಡ ಈ ಚಿಕ್ಕಪ್ಪ ಏನ್ ಮಾಡಿದ, ಅಯ್ಯೋ ಬುದ್ಧಿ ಶಾಲೆ ಬರೀ ಶೆಟ್ರ್ ಮಾಸ್ಟರ್ ಅವ್ಗೆ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಅಪ್ಪ ಬಗ್ಗೆ ಬಿಳಿಯ ಶಾಲೆ ಸೇರ್ಸೋಣ ನಾನು. ಸರಿ ಬಿಳಿಯ ಶಾಲೆ ಸೇರ್ಸ ಅನ್ಕೊಂಡ ಒಂದಿಷ್ಟು ಈಗ ಚೀಲ ಸ್ಲೇಟ್ ಪುಸ್ತಕ ಎಲ್ಲ ತೊಟ್ಟಿ ಕೊಟ್ರು. ಯಾರೇ ನಮ್ಮ ಚಿಕ್ಕಪ್ಪ ಪಾಪ ಅಪ್ಪ ಏನಂದ್ರ ನಿನ್ ಮಗು ಮೋಸ ಮಾರಾಯ ಅಂತ ಹೇಳಿ ದುಡ್ಡು ಕೊಟ್ಟೆಲ್ಲ ಕೈ ಮಾಡಿದ್ರು. ನೋಡಿ ಅಂತ ಮಾಡ್ದ ಅಲ್ಗ ಬಾಯಿ ಮಾಡ್ಕೊಂಡು ಹೊಡೆದ ದಾರಿ ಮೇಲೆ ಬರ್ತಾ ನೀವು ಓದಿನಂತೂ ಚಿಕ್ಕಪ್ಪ ಈ ವಿದ್ಯೆ ಓದುವರು ಅಂದ್ರೆ ಅಷ್ಟು ಇಷ್ಟ. ನಾನು ಈಗಲೂ ನನ್ನ ತಮ್ಮನ ಮಗಳಿಗೆ ಒಂದು 5-6 ವರ್ಷದ ಹಿಂದೆ ಪಾಪ ಓದಿ ಅಂತ ಹೇಳಿ ದುಡ್ಡು ಚೆಕ್ ಬರ್ಕೊಟ್ಟಿದ್ರು ಅಂತ ಓದುವರಿಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ನನ್ನ ಚಿಕ್ಕಪ್ಪ ಆಯ್ತಾ. ಆಮೇಲೆ ನನಗೂ ಕೂಡ ನಾವು ಸಣ್ಣವಳಿದ್ದಾಗ SSLC ಪಾಸ್ ಆದ ನನಗೆ ಮುಂದೆ ಓದಕ್ಕೆ ಅಂತ ಇದು ಮಾಡುದು ಅಂತ ನಮ್ಮ ಅಪ್ಪ ಅಂತ ಓದು ಬೇಡ. ಈ ಚಿಕ್ಕಪ್ಪ ಬಂದವರು ಅಲ್ಲಿ ಶ್ರೀಯುತ ರಾಮಕೃಷ್ಣ ಹಂಗೇರಿ ಇದ್ರು ಉಡುಪಿಯಲ್ಲಿ. ಅವರು ಒಂದು ಎಜುಕೇಶನ್ ಇರುತ್ತೇನೋ ನರ್ಸಿಂಗ್ ಟೈಮ್ ಏನೋ ಸ್ಕೂಲ್ ನಡ್ತಾ ಇದ್ರು. ಈ ನಮ್ಮ ಅಪ್ಪ ಏನಂದ್ರ ಅಲ್ಲಿ ಕರ್ಕೊಂಡು ಹೋಗೋ ಅವ್ರ ಹತ್ರ ನರ್ಸಿಂಗ್ ಟ್ರೈನಿಂಗ್ ಕೊಡ್ಸೋ ನಿನ್ನ ಮಗಳಿಗೆ ಅಂತೇಳಿ ಹೇಳಿ. ಅವಾಗ ಏನಾಯ್ತು ನಮ್ಮ ಆವತ್ತು ಶುರು ಆಗಲೇ ಇಲ್ಲ, ಅವೆಲ್ಲ ಮುಚ್ಚಿ ಹೋಯ್ತು. ನಮ್ಮ ಅಪ್ಪ ಎಲ್ಲಿಗೆ ಬಿಟ್ಟರು. ಆದ್ರಿಂದ ಅಣ್ಣನ ಮಗಳಿರ್ಲಿ ಮಕ್ಕಳಿರ್ಲಿ ಎಲ್ಲರೂ ಮುಂದೆ ಬರ್ಬೇಕು ಅನ್ನೋದು ಒಂದು ಒಳ್ಳೆ ಅಭಿಪ್ರಾಯ ಇರುವುದಂದ್ರೆ ನನ್ನ ಚಿಕ್ಕಪ್ಪ ಮಾತು. ಇದೆಲ್ಲ ಬೋರ್ ಆಯ್ಕೆ ನಾವು ಬೋರ್ ಅಂದ್ರೆ ಕಿಕ್ಕಿರಿ ಅಂತ ಏನಿಲ್ಲ. ಇನ್ನೊಂದು ಸಣ್ಣ ಒಂದು ವಿಷಯ ಕಡಕ್ ಮನುಷ್ಯ ಅಂದ್ರೆ ಹೆಂಗಂದ್ರೆ ನಮ್ಮ ಅಜ್ಜಯ್ಯ GN ಜನಾರ್ದನ ತೀರ್ಕೊಂಡಾಗ ನಮ್ಮಲ್ಲಿ ಉಪ್ಪರಿಗೆ ಮೇಲೆಲ್ಲ
ಮೀಟಿಂಗ್ ನಡೆದು ಬಚ್ಚ ದಿವಸ ಖರ್ಚಿಗೆಲ್ಲ ದುಡ್ಡು ಹಾಕುದು ಹಂಗೆ ಹಿಂಗೆ ಅಂತಾನೆಲ್ಲ ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ 3 ಒಬ್ರು ಒಂದು ಮೂಗ್ ತೂಸು ಬಂದ್ರು. ಮೂಗ್ ತೂಸ್ಬೇಕು. ನಮ್ಮ ಚಿಕ್ಕಪ್ಪ ಏನಂದ್ರ, ನಿಮಗೆ ನಮ್ಮಪ್ಪ ಬಡ್ಜೆಟ್ ಮಾಡಿ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ. ಆ ವ್ಯಕ್ತಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು, ಮತ್ತೆ ಮಾತಾಡಿಲ್ಲ ಅಂತ ಕರೆಕ್ಟ್ ಚಿಕ್ಕಪ್ಪಯ್ಯ ನಮ್ಮ ಚಿಕ್ಕಪ್ಪ ಆಯ್ತಾ. ಆಮೇಲೆ ಒಂದು ದಿವಸ ಚಿಕ್ಕಪ್ಪ ಹೌಸಿಂಗ್ ಬೋರ್ಡ್ ಮನೆಗೆ ಹೋಗಿದೆ. ಮನೆಗೆ ಹೋಗಬೇಕಾದ್ರೆ ಅವ್ರು ಬೋಗಳಿ ಇಟ್ಟು ನೀರು ಕಾಸ್ತಾರೆ ಕೆಳಗೆ ಹಿಂಸುವರೆಗೆ. ಈಗ ಎಂತ ಚಿಕ್ಕಪ್ಪ ನೀರು ಕಾಸ್ತಾರೆ ಕೇಳಿದೆ. ಹೌದಾ, ಈ ಎಡಿ ಮಂಡಿ ಮಾಡ್ಲು ಅಲ್ಲಿ ಇಟ್ಕೊಂತ ಕಿಚ್ಚ ಇದರಲ್ಲಿ ಹಾಳತ್ತ ಸುಮ್ಮನೆ ಹಾಳು ಮಾಡ್ತೀನಿ ಅಂತ ಕೆಲಸ ಒಳಿ ಬರ್ತೀನಿ ನೀರು ಕಾಸ್ಕೊಂಡು ಸ್ನಾನ ಮಾಡ್ಕೊಂತೆ. ಇಷ್ಟು ಒಲಿ ಉಳ್ಕೊಂಡು ನಾನು ಮಾಡಿ ಎಲ್ಲ ಮಾಡುವಂತ ನನ್ನ ಚಿಕ್ಕಪ್ಪನ ಇವತ್ತು ನೆನೆಸ್ಕೊಂಡ್ರೆ ನಿಮ್ಮೆಲ್ಲರಿಗೂ ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು ರುಕ್ಮಿಣಿ ಅಕ್ಕ. ತುಂಬಾ ವಿಭಿನ್ನವಾಗಿ ನನ್ನ ಅಕ್ಕನ ತುಂಬಾ ಕರೆಕ್ಟ್ ವಿವರ ಕೊಟ್ಟಿದ್ದಾರೆ. ಅವರು ತುಂಬಾ ಹತ್ತದಿಂದ ನೋಡಿದ್ದಾರೆ. ಈಗ ಕೊನೆಯದಾಗಿ 2 ಶ್ಲೋಕ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಾನು ಪ್ರಭಾವತಿ ಅಂತ ನಾಲೆಜ್ ಸೆಂಟರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಅವರು ಜಿ.ಜೆ. ನಾರಾಯಣ ಸ್ವಲ್ಪ ನಮ್ಮ ಹಸ್ಬೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಶಾರ್ಟ್ ಆಗಿ ಬರೋಲ್ಲ, ಬಟ್ ತುಂಬಾ ಪ್ರಿನ್ಸಿಪಲ್ಡ್. ನಮಗೆ ಸ್ವಲ್ಪ ತುಂಬಾ ಎದುರ್ಕೊತಾ ಇದ್ವಿ ಅವ್ರಿಗೆ. ಬಟ್ ಜೀವನದಲ್ಲಿ ತುಂಬಾ ನಾವು ಎಷ್ಟು ಚೇಂಜ್ ಆಗಲಿ ಅಂದ್ರೆ ನಮಗೆ ಊಹಿಸೋಕೆ ಆಗಲ್ಲ. ಅಡಾಪ್ಟ್ ಮಾಡಿಸ್ತಾ ಇದ್ರು ಎಲ್ಲರಿಗೂ. ಆಮೇಲೆ ಏನ್ ಮಾಡಿದ್ರು ಅವರು ಪರ್ಮನೆಂಟ್ ಆಗಿರ್ಬೇಕು. ಒಂದು ಇದು ಪ್ರತಿಯೊಂದು ಪುಸ್ತಕ ಒಂದು ಕ್ಲಾಸಿಫಿಕೇಶನ್ ನಂಬರ್ ಅಂತ ಇತ್ತು. ಅದನ್ನ ಮುಂಚೆ ನಾವು ಪೇಸ್ಟ್ ಮಾಡ್ಬಿಡ್ತಾ ಇದ್ವಿ, ಅದು ಹೊರಗೋಗ್ತಾ ಇತ್ತು. ಅದು ತುಂಬಾ ಟೆಂಪ್ರರಿ ಆಗಿತ್ತು. ಅದನ್ನ ಎಲ್ಲ ಪೇಂಟರ್ ಬರ್ಸ್ತಾ ಇತ್ತು. ಯಾಕೆಂದ್ರೆ ಪರ್ಮನೆಂಟ್ ಆಗಿರ್ಬೇಕು, ಬರೆಯಬೇಕಾಗಿರ್ಬೇಕು. ಒಂದ್ಸಲ ಬರ್ಬಿಟ್ರೆ ಅಂತ ಅದೊಂದು ಅಡಾಪ್ಟ್ ಮಾಡಿಸಿದ್ರು. ಆಮೇಲೆ ಒಂದ್ಸಲ ಅವ್ರು ಫಾರಿನ್ ಹೋಗಿದ್ರು, ಸೆಮಿನಾರ್ ಇತ್ತು. ಅಲ್ಲಿ ನಾವೆಲ್ಲ ಕೇಳಿದ್ವಿ, ಸರ್ ನೀವೇನ್ ಮಾತಾಡಿದ್ರಿ? ಅದಕ್ಕೆ ಟೈಮ್ ಕೊಟ್ಟರು, ನೀವು ಗೆಸ್ ಮಾಡ್ಕೊಂಡು ಬನ್ನಿ. ಆಮೇಲೆ ನಾವೆಲ್ಲ ಏನ್ ಮಾಡಿದ್ರು ಬರೀ ಇನ್ಫಾರ್ಮೇಶನ್ ಮೇಲೆ ತಲೆ ಓಡ್ತಾ ಇದ್ದೆ. ಆಮೇಲೆ ಅವ್ರು ಕೇಳ್ತಿಲ್ಲ, ನಾನು ಸೌತ್ ಕೇರಳದಿಂದ ಬಂದಿದ್ದೀನಿ, ಅದಕ್ಕೆ ನಮ್ಮ ಇದನ್ನ ತೋರ್ಸಕ್ಕೋಸ್ಕರ ನಾನು ಸ್ವೀಟ್ ಪ್ರಿಪರೇಷನ್, ಜಾಮೂನ್ ಪ್ರಿಪರೇಷನ್ ಹೇಳಿದೆ. ಎಲ್ಲರೂ ಆಶ್ಚರ್ಯ ಆಗೋಯ್ತು. ಏನ್ ಫಾರಿನರ್ ಸೆಮಿನಾರ್ ಅಲ್ಲಿ ಇದನ್ನ ಸ್ವೀಟ್ ಪ್ರಿಪರೇಷನ್ ಪೂರ್ತಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬಿಟ್ಟೆ. ಅದು ತುಂಬಾ ಖುಷಿ ಆಯ್ತು ಕೇಳಿ. ಆಮೇಲೆ ನಾನು ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೆ ಆಫೀಸ್ಗೆ. ಮನೆ ತುಂಬಾ ತೊಂದರೆಗಳು ಮಕ್ಕಳು ಇದ್ದಾರೆ ಆಯ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಡೆಲ್ಲಿಲಿ ಇದ್ರು, ಅದಕ್ಕೆಲ್ಲ ಸ್ವಲ್ಪ ಕನ್ಸೆಷನ್ ಕೊಟ್ಟರು. ಅದಕ್ಕೆ ನಮ್ಮ ಹಸ್ಬೆಂಡ್ ಡೆಲ್ಲಿಯಿಂದ ಅವ್ರಲ್ಲಿ ಕೇಳಿದ್ರು, ಸರ್ ನನಗೆ ದಿನ ಲೇಟ್ ಆಗಿ ಬರ್ತಾ ಇದ್ದಲ್ಲ, ನೀವೇನು ಪನಿಷ್ಮೆಂಟೇ ಕೊಟ್ಟಿಲ್ಲ. ಅದಕ್ಕೆ ಎಕ್ಸೆಪ್ಷನಲ್ ಕೇಸ್ ಅಂತ ನನ್ನ ಬಗ್ಗೆ ಇದೆ. ಅವ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ, ಪದಗಳು ಸಿಗ್ತಾ ಇಲ್ಲ. ತುಂಬಾ ಸಿಂಪ್ಲಿಸಿಟಿ ಅವ್ರದ್ದು ವ್ಯಕ್ತಿತ್ವ. ಆಮೇಲೆ ಅವರು ನೋಡಿ ಕಲಿಯೋದು ತುಂಬಾ ಇತ್ತು, ಒಬ್ಬ ಇತ್ತು. ಬಟ್ ಅದಷ್ಟೇ ನಮ್ಮನ್ನ ಸಾರಿ ತಂದ್ರು. ನಮ್ಮ ಲೈಬ್ರರಿ ಇಂಪ್ರೂವ್ ಆಗಿತ್ತು, ಅವರೇ ಕೌಂಟರ್ ಅಂತ ಹೇಳ್ಕೊಂಡು. ಅವರಂತ ವ್ಯಕ್ತಿತ್ವ ನಾವು ನೋಡೇ ಇರಲಿಲ್ಲ. ಅಂತ ಅವ್ರು ಇರ್ಬೇಕು. ಅವ್ರು ಇವತ್ತಿನ ದಿನ ನಾವು ಕಳ್ಕೊಂಡಿದ್ವಿ. ತುಂಬಾ ಬೇಜಾರಾಗ್ತಾ ಇದೆ. ಅದೇ ಏನ್ ಮಾತಾಡ್ಬೇಕು ಅವರು. ಅದೇ ನಂಗೆ ಅವ್ರ ಬಗ್ಗೆ ಅದೇ ಕನಕದಾಸರ ಇದನ್ನು ಹೇಳ್ಬೇಕು ಅಂತ ಇದೆ. ಹಿಮಾಲಯದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನೆ ತರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ. ಸುಟ್ಟು ಸುಂಡ್ರು ಸುಣ್ಣಗಾಯ್ತು ಈ ದೇಹ. ಹೊಟ್ಟೆ ಬರು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಡು ಬಟ್ಟೆ ಕಾಣರು, ಬಿಟ್ಟು ಹೋಗುವಾಗ ಗೇಡು ಬಟ್ಟೆ ಕಾಣರು. 10-8 ವರ್ಷ ಗಳಿಸಿ ಮತ್ತೆ ಸಾಲವೆಂದು ಪರದ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು. ಬಿಟ್ಟಿ ಬೆಳೆಸುವುದೆಂದು ವ್ಯರ್ಥ ಚಿಂತೆಯನ್ನು ಮಾಡಿ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು? ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು? ಹೆಣ್ಣು ಮಣ್ಣು ಊರು
ತನ್ನಲ್ಲಿದ್ದು ಉಣ್ಣಲಿಲ್ಲ ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು ತನ್ನ ವಸ್ತ್ರ ಭಾಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗ ಮುದ್ದು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆಯ ವಸ್ತ್ರ ಹೊದ್ದುಕೊಂಡು ಚಣ್ಣ ಪಿಳ್ಳೆ ಗೊಂಬೆ ಎತ್ತಿ ಆಗಿ ಹೋದರು ಹಳ್ಳ ಹರಿದು ಹೋಗುವಾಗ ಗುಳೆ ಬಂದು ಒಡೆಯುವಂತೆ ಗುಳ್ಳೆ ಪೋರೆಯಂತೆ ಕಾಣೋ ಸಂಸಾರದಾಟ ಗುಳ್ಳೆ ಪೋರೆಯಂತೆ ಕಾಣೋ ಸಂಸಾರದಾಟ ವಾರ್ತೆ ಗೀತೆ ಎಂಬ ಎರಡು ಸತ್ತ ಮೇಲೆ ಬಂದವಯ್ಯ ವಸ್ತು ಪ್ರಾಣ ನಾಯಕನು ಹೇಗೆ ನಟುವನು ನಟುಗಾಗಿ ಬೆಳೆ ಆದಿ ಕೇಶವನ ಚರಣ ಕಮಲ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲು ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲು ಸುಖಿಯಾಗಿ ಬಾಳೆಲು ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು. ಹರೇ ಶ್ರೀನಿವಾಸ. ಇವತ್ತಿನ ಈ ಜಿಜೆಎನ್ ಸ್ಮೃತಿ ನಮನ ಕಾರ್ಯಕ್ರಮದ ಕೊನೆಯನ್ನು ತಲುಪಿದ್ದೇವೆ. ಜಿಜೆಎನ್ ಅವರ ಮೇಲಿನ ಪ್ರೀತಿ ವಿಶ್ವಾಸ ಅಭಿಮಾನಿಗಳಿಂದ ತಾವೆಲ್ಲರೂ ಬಂದು ಹೃದಯಪೂರ್ವಕವಾಗಿ ಭಾಗವಹಿಸಿದ್ದೀರಿ. ಇದಕ್ಕಾಗಿ ಜಿಜೆಎನ್ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮ ಕರ್ತವ್ಯ ಮಾತ್ರವಲ್ಲ, ನಮ್ಮ ಭಾಗ್ಯವೂ ಕೂಡ. ಇಂದು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡ ಜಿಜೆಎನ್ ಸ್ಮೃತಿ ನಮ್ಮೆಲ್ಲರ ಮನದಲ್ಲಿ ಸದಾಕಾಲ ಹಚ್ಚ ಹಸಿರಾಗಿರುತ್ತದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೀವೆಲ್ಲರೂ ಊಟೋಪಚಾರವನ್ನು ಸ್ವೀಕರಿಸಿ ಹರಸಬೇಕೆಂದು ಕುಟುಂಬದವರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ರುಕ್ಮಿಣಿ ಅಕ್ಕನವರಿಂದ ಒಂದು ಶ್ಲೋಕ, ಅದಾದ ಮೇಲೆ ಎಲ್ಲರೂ ಊಟಕ್ಕೆ ಕೆಳಗಡೆ ಹೋಗಬೇಕು ಕೇಳಿಕೊಳ್ತೇನೆ. ಧನ್ಯವಾದ. असतो मा सद्गमय तमसो मा ज्योतिर्गमय मृत्योर्मा मृदङ्गमय ॐ शान्ति शान्ति शान्तिः. ಯೋಗದ ಜಿಜೆಯವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾದ ಇಲ್ಲಿ ಹೂವು ಇಟ್ಟಿದ್ದೀವಿ. ಹಾಗೆಯೇ ಅವರು ಬರೆದಿರೋ